ನಮಸ್ತೆ. 888 ಕನ್ನಡ ಟ್ಯಾರೋ ರೀಡಿಂಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ವೆರಿ ಮಚ್. ಯಾರಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ, ಇವತ್ತಿನ ಟಾಪಿಕ್ ವಾರದ ರೀಡಿಂಗ್. ಈ ಒಂದು ವಾರದಲ್ಲಿ ಏನೆಲ್ಲ ಬದಲಾವಣೆ, ಚೇಂಜಸ್ ಬರ್ತಿದೆ, ಏನೆಲ್ಲ ಲಕ್ಸ್ ನಿಮ್ಮ ಸೈಡ್ ಬರ್ತಿದೆ ಈ ಒಂದು ವೀಕಲ್ಲಿ ನೋಡೋಣ. ಆಲ್ರೆಡಿ 2 ಕಾರ್ಡ್ಸ್ನ ಶಫಲ್ ಮಾಡಿದ್ದೀನಿ. 1 ನಿಮಿಷ ಮೆಡಿಟೇಟ್ ಮಾಡಿ. ನಿಮಗೆ ಯಾವ ಫೈಲ್ ರೆಸಿನೇಟ್ ಆಗುತ್ತೆ, ಯಾವುದು ನಿಮಗೆ ಅಟ್ರಾಕ್ಟ್ ಅನಿಸ್ತದೆ ಅದನ್ನು ಚಾಯ್ಸ್ ಮಾಡ್ಕೊಳ್ಳಿ. ಮೊದಲನೇದು ಹಾಗೂ ಎರಡನೇದು. ಈ ಒಂದು ವೀಕಲ್ಲಿ ನಿಮ್ಮ ಲೈಫಲ್ಲಿ ಏನೆಲ್ಲ ಚೇಂಜಸ್, ಬದಲಾವಣೆ ಬರ್ತಿದೆ ನೋಡೋಣ. ಐ ಹೋಪ್ ಚಾಯ್ಸ್ ಮಾಡಿದ್ದೀರಾ ಅಂತ ಅನ್ಕೋತೀನಿ. ಫೈಲ್ ನಂಬರ್ 1. ಈ ಒಂದು ವೀಕ್ ರೀಡಿಂಗ್ ನಿಮಗಾಗಿ 1 ನಿಮಿಷ ಮೆಡಿಟೇಟ್ ಮಾಡೋಣ. ನಿಮ್ಮ ಇಷ್ಟವಾದ ದೇವರನ್ನ ಪ್ರಾರ್ಥನೆ ಮಾಡಿ ಈ ಒಂದು ರೀಡಿಂಗ್ನ ನೋಡಿ. ಮೊದಲದಾಗಿ ಬೆಲ್ ಏನು ಮೆಸೇಜ್ ಕೊಡುತ್ತೆ ನೋಡೋಣ. ಫೈಲ್ ನಂಬರ್ 1. ಈ ಒಂದು ವಾರದಲ್ಲಿ ನೀವು ಇಷ್ಟಪಟ್ಟಿರೋ ಕೆಲಸ ಕಾರ್ಯಸಿದ್ಧಿ ಆಗುತ್ತಾ ಅಂತ ನೀವು ವರಿ ಮಾಡ್ತಿದ್ದೀರಾ. ಖಂಡಿತ ಆಗುತ್ತೆ. ನಿಮ್ಮ ಪ್ರಯತ್ನನ ನಿಲ್ಲಿಸ್ಬೇಡಿ. ಈ ಒಂದು ವೀಕಲ್ಲಿ ಸಾಕಷ್ಟು ಬದಲಾವಣೆ ನಿಮ್ಮ ಲೈಫಲ್ಲಿದೆ. ಫೈಲ್ ನಂಬರ್ 1 ಯಾರು ಚಾಯ್ಸ್ ಮಾಡಿದ್ದೀರಾ, ಯಾಕೋ ಮನಸ್ಸಿಗೆ ಒಂದು ರೀತಿ ಇರಿಸು ಮುರುಸುಗಳಾಗ್ತಿದೆ, ಸಮಾಧಾನ ಅನ್ನಿಸ್ತಾ ಇಲ್ಲ, ಏನು ಮಾಡಬೇಕು ದಾರಿನೇ ಸಿಗ್ತಾ ಇಲ್ಲ, ನನಗೇನು ಮಾಡಬೇಕು ತಲೆಗೆ ಯೋಚನೆ ಮಾಡಿ ಸಾಕಾಗಿದೆ, ನನಗೆ ಒಳ್ಳೆ ಟೈಮಿಂಗ್ ಬರ್ತಿಲ್ಲ, ನಾನು ಅಂದ್ಕೊಂಡಿದ್ದಾಗಿಲ್ಲ, ಇಷ್ಟೊಂದು ವರೀಸ್ ಇದೆ. ಆ ವರೀಸಿಂದ ಈಚೆ ಬರ್ತಿದ್ದೀರಾ. ಆ ಈಚೆ ಬರೋದ್ರಿಂದ ನಿಮಗೆ ಸಾಕಷ್ಟು ಈ ಒಂದು ವೀಕಲ್ಲಿ ಮಾಹಿತಿಗಳು ಸಿಗ್ತಾ ಇದೆ. ಏನು ನಿಮಗೆ ಬ್ಲಾಕ್ ಆಗಿತ್ತು ಅದು ಕೂಡ ನೀವೇ ರಿಲೀಸ್ ಮಾಡ್ತಿದ್ದೀರಾ ಈ ಒಂದು ವೀಕ್. ಫೈಲ್ ನಂಬರ್ 1. ಟೋಟಲಿ ಈ ಒಂದು ವೀಕಲ್ಲಿ ನಿಮಗೆ ಸಾಕಷ್ಟು ಚೇಂಜಸ್ ಭಗವಂತನಿಂದ ನಿಮಗೆ ದಾರಿ ತೋರಿಸ್ತಿದ್ದಾರೆ. ಈ ಒಂದು ವೀಕ್ ಮನುಷ್ಯರಿಂದ ನಿಮಗೆ ದಾರಿ ಸಿಗ್ತಾ ಇದೆಯೋ, ಮನುಷ್ಯರಿಂದ ಹೆಲ್ಪ್ ಸಿಗ್ತಾ ಇದೆಯೋ, ಅದಕ್ಕಿಂತ ಮಿಗಿಲಾಗಿ ಭಗವಂತ ನಿಮಗೆ ದಾರಿ ತೋರಿಸ್ತಿದ್ದಾರೆ. ಭಗವಂತ ನಿಮ್ಮ ಜೊತೆ ನಡೀತಿದ್ದಾರೆ. ಯಾವುದು ಸರಿ, ಯಾವುದು ತಪ್ಪು, ನಿಮ್ಮ ಇಷ್ಟ ಕಷ್ಟಗಳನ್ನ ಭಗವಂತ ಈ ಒಂದು ವೀಕಲ್ಲಿ ನಿಮಗೆ ದಾರಿ ತೋರಿಸ್ತಿದ್ದಾರೆ, ಕೊಡ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಕಮೆಂಟ್ಸ್ಗೆ, ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೀತಿಗೆ, ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಆಶೀರ್ವಾದಕ್ಕೆ, ಥ್ಯಾಂಕ್ ಯು ಸೋ ಮಚ್. ಆಪರ್ಚುನಿಟಿ ಬೇಕು, ನನ್ಗೆ ಲಕ್ ಸಿಗ್ತಾ ಇಲ್ಲ, ನಾನು ಹಿಂಗೆ ಇದ್ಬಿಡ್ತೀನ, ನನ್ನ ಮುಂದೆ ಅವಕಾಶ ಇಲ್ವಾ, ಯಾವ ಕೆಲಸ ಮಾಡಿದ್ರು ಬ್ಲಾಕ್ ಅನ್ನಿಸ್ತಿದೆ, ಎಲ್ಲ ಕೆಲಸಕ್ಕೂ ಒಂದ್ಸತಿ ಆಗೋ ಕೆಲಸ ತುಂಬ ಸತಿ ನಿಧಾನ ಆಗ್ತಿದೆ, ಅದಕ್ಕೆ ತುಂಬ ಪ್ರಯತ್ನ ಪಡ್ತಿದ್ದೀನಿ, ದಾರಿ ಸಿಗ್ತಾ ಇಲ್ಲ, ಆಗಬೇಕಾಗಿರೋ ಕೆಲಸ 4 ಸತಿ ಆದಮೇಲೆ ಪ್ರಯತ್ನ ಪಟ್ಟ ಮೇಲೆ ಆ ಕೆಲಸಕ್ಕೆ ಅಷ್ಟು ಎನರ್ಜಿ ಶ್ರಮ ಪಟ್ಟಿರೋಷ್ಟು ನನಗಲ್ಲಿ ಪ್ರತಿಫಲ ಸಿಗ್ತಾ ಇಲ್ಲ ಅನ್ನೋ ಒಂದು ನಿಮ್ಮ ಗೊಂದಲತೆಗೆ ತಾಯಿಲಿ ಉತ್ತರ ಕೊಡ್ತಿದ್ದಾರೆ. ಸೊ ತಾಯಿ ಚಾಮುಂಡೇಶ್ವರಿ ಅಮ್ಮನ ಆಶೀರ್ವಾದ ನಿಮ್ಮ ಮನೆ ಮೇಲೆ ಈ ಒಂದು ವೀಕಲ್ಲಿ ತುಂಬಾನೇ ಒಂದು ಹ್ಯಾಪಿನೆಸ್ನ ನೀವು ನೋಡ್ತಿದ್ದೀರಾ. ಮನಸ್ಸಿಗೆ ಶಾಂತಿ ಸಿಗ್ತಾ ಇದೆ.
ನೀವು ದುಡಿತಿರೋ ಹಣ ಹೆಚ್ಚು ಖರ್ಚಾಗ್ತಿದೆ ಅನ್ನೋ ಒಂದು ಚಿಂತೆನೂ ಕೂಡ ನಿಮಗಿದೆ. ಆ್ಯಂಡ್ ನಿಮ್ಮ ಮಕ್ಕಳ ಎಜುಕೇಷನಲ್ಲಿ ಯಾಕೋ ಸ್ವಲ್ಪ ನಿಮಗೆ ಭಯ ಪಡ್ತಿದ್ದೀರಾ. ಏನು ಮಾಡ್ಬೋದು, ಮುಂದೆ ಏನು ಕೊಡಿಸ್ಬಹುದು, ಎಜುಕೇಷನ್ ಎಲ್ಲಿ ಅಪ್ಲೈ ಮಾಡಿಸ್ಬೇಕು, ಈ ರೀತಿಯಾದ ಒಂದು ಗೊಂದಲತೆ ಚೇಂಜಸ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೀರಾ. ಪಾಯಿಂಟ್ ನಂಬರ್ 1, ನಿಮ್ಮ ಮಕ್ಕಳ ಎಜುಕೇಷನ್ ತುಂಬ ಈ ಒಂದು ವೀಕಲ್ಲಿ ನೀವು ತಗೊಳ್ಳೋ ಡಿಸಿಷನಲ್ಲಿ ಹ್ಯಾಪಿನೆಸ್ ಇದೆ. ಆ್ಯಂಡ್ ಒಳ್ಳೆ ಕೋಚಿಂಗ್ ಟೀಚರ್ ಅವ್ರಿಗೆ ಸಿಗ್ತಿದ್ದಾರೆ. ಆ್ಯಂಡ್ ನಿಮ್ಮ ಮಕ್ಕಳ ಅಭಿವೃದ್ಧಿಗೆ ನೀವು ಮಾಡ್ತಿರೋ ಕೆಲಸಗಳು ತುಂಬಾ ಹ್ಯಾಪಿನೆಸ್ನ ತಂದು ಕೊಡ್ತಿದೆ. ಆ್ಯಂಡ್ ತುಂಬ ಸ್ಟ್ರಾಂಗ್ ಇದ್ದೀರಾ ನೀವು ಈ ಒಂದು ವೀಕ್. ಯಾವ್ದು ನಿರ್ಧಾರ ತಗೋತಿದ್ದೀರಾ ಅದನ್ನು ನೀವು ನಿಮ್ಮ ಮನಸ್ಸಿಗೆ ಸರಿ ಅನ್ನಿಸ್ತಿದ್ಯಾ ಅನ್ನೋದನ್ನು ಯೋಚನೆ ಮಾಡ್ತಿದ್ದೀರಾ. ಈ ಹಲವು ಬಾರಿ ಹಿಂದೆಗಳು ನೀವು ಏನು ಯೋಚನೆ ಮಾಡ್ತಿದ್ರಿ, ಬೇರೆಯವ್ರ ನಿರ್ಧಾರ ಕೇಳಿ ಆಮೇಲೆ ನೀವು ತಗೋತಿದ್ರಿ. ಈಗ ನಿಮಗೇನು ಸರಿ ಅನ್ನಿಸ್ತಿದೆ ಅದನ್ನು ನೀವು ಮಾಡ್ತಿದ್ದೀರಾ. ಅದಕ್ಕೆ ನಿಮ್ಮ ಮನಸ್ಸಿಗೆ ತುಂಬ ಸಂತೋಷ, ಹ್ಯಾಪಿನೆಸ್ ಸಿಗ್ತಿದೆ. ಆ್ಯಂಡ್ ಹಸ್ಬೆಂಡ್ ಆ್ಯಂಡ್ ವೈಫ್ ಎನರ್ಜೀಸಲ್ಲಿ ಏನು ನಿಮಗೆ ಬ್ಲಾಕ್ ಅನ್ನಿಸ್ತಿತ್ತು, ಬೇಜಾರಾಗಿತ್ತು, ಸಪ್ರೇಷನಲ್ಲಿದ್ದೀರಾ, ಮತ್ತೆ ರೀಕನ್ಸಿಡರ್ ಆಗ್ತಿದೆ. ನಿಮ್ಮ ಪ್ರೀತಿ, ನಿಮ್ಮ ದಾಂಪತ್ಯ ಜೀವನ ಚೆನ್ನಾಗಿದೆ. ಈ ಒಂದು ವೀಕಲ್ಲಿ ಸಾಕಷ್ಟು ಮಾತುಕತೆಗಳು ಜಾಸ್ತಿ ಆಗ್ತಿದೆ. ವ್ಯವಹಾರ ಏನು ಕೆಲಸ ಮಾಡ್ತಿದ್ದೀರಾ ಅದರಲ್ಲಿ ಹೆಚ್ಚು ನಿಮಗೆ ಪ್ರಗತಿನ ನೀವು ನೋಡ್ತಿದ್ದೀರಾ. ಆ್ಯಂಡ್ ಬೇಡದಿರೋ ಶಬ್ದಗಳು ನಿಮಗೆ ಕೇಳಿಸ್ತಿದೆ. ಮೀನ್ಸ್ ಬೇರೆಯವರ ಮಾತುಗಳು ನಿಮಗೆ ಕೇಳಿಸ್ತಿದೆ. ಅದನ್ನು ನೀವು ತಗೋಬೇಕಾ ತಗೋಬಾರ್ದ ನಿಮ್ಮ ಮನಸ್ಸಿಗೆ ಬಿಟ್ಟಿದ್ದು. ಯಾವುದು ನಿಮಗೆ ಸರಿ ಅನ್ನಿಸ್ತಿದೆ, ಭಗವಂತನ ಕರೆ ತಗೊಳ್ಳಿ, ಮನುಷ್ಯರ ಕರೆ ತಗೊಳಕ್ ಹೋಗ್ಬೇಡಿ. ಈ ಒಂದು ವೀಕ್ ಮನುಷ್ಯರು ಹೇಗಿದ್ರೂ ಮಾತಾಡ್ತಾರೆ. ಸೊ ಭಗವಂತನ ಧ್ವನಿ ಕೇಳಿ, ಭಗವಂತ ಏನು ದಾರಿ ತೋರಿಸ್ತಾನೋ ಆ ಒಂದು ದಾರಿಯಲ್ಲಿ ನಡೀರಿ. ಮನುಷ್ಯರು ಮಾತಾಡೋದು ಅವರ ಬಗ್ಗೆ ಚಿಂತೆ ಬೇಡ. ಈ ಒಂದು ವೀಕ್ ಸಾಕಷ್ಟು ಹೊಸ ವಿಚಾರ, ಹೊಸ ಮಾಹಿತಿ ಆ್ಯಂಡ್ ತುಂಬಾ ನಿಮ್ಮ ಲೈಫಲ್ಲಿ ಚೇಂಜಸ್ನ ನೀವು ನೋಡ್ತಿದ್ದೀರಾ. ಇಷ್ಟು ದಿವಸ ನೀವು ಕಷ್ಟಪಟ್ಟಿದ್ದಕ್ಕೆ ಈ ಒಂದು ವೀಕಲ್ಲಿ ಒಂದು ಕ್ಲಾರಿಟಿ ಸಿಗ್ತಿದೆ ನಿಮಗೆ. ಪಾಯಿಂಟ್ ನಂಬರ್ 1, ಆಗುತ್ತಾ ಇಲ್ವಾ, ತಗೊಳ್ಳಲ್ವಾ, ಮಾಡ್ತೀನಾ ಇಲ್ವಾ, ಈ ಒಂದು ಗೊಂದಲತೆಯಿಂದ ನೀವು ಈಚೆ ಬರಬೇಕಾಗಿದೆ. ಆ್ಯಂಡ್ ಸಮ್ ನೆಗೆಟಿವಿಟೀಸಿಂದ ನೀವು ಈಚೆ ಬಂದಿದ್ದೀರಾ ಆಲ್ರೆಡಿ. ಪಾಯಿಂಟ್ ನಂಬರ್ 1, ಆ ನೆಗೆಟಿವಿಟೀಸಿಂದ ನೀವು ಈಚೆ ಬಂದಿದ್ದೀರಾ. ಆ್ಯಂಡ್ ನಿಮ್ಮ ಮೈಂಡಲ್ಲಿ ಅದೇ ನೆಗೆಟಿವಿಟೀಸೇ ತುಂಬಿಕೊಂಡಿದೆ. ಏನಾಗುತ್ತೆ ಆ ಒಂದು ನೆಗೆಟಿವಿಟೀಸ್ ಥಿಂಕ್ ಮಾಡ್ತಿದ್ದೀರಲ್ಲ, ಅದು ನಿಮ್ಮ ತಪ್ಪು. ನೀವು ಅದರಿಂದ ಈಚೆ ಬರಬೇಕಿದೆ. ಯಾವ ನೆಗೆಟಿವಿಟೀಸ್ ನಿಮಗೆ ಆಗಿತ್ತು ಅದನ್ನ ನೀವು ರಿಲೀಸ್ ಆಗಿದ್ದೀರಾ. ಆ ತಾಯಿ ನಿಮ್ಮನ್ನು ಅದರಿಂದ ಈಚೆ ತಗೊಂಡು ಬಂದಿದ್ದಾರೆ. ಮತ್ತೆ ನೀವೇ ಅಲ್ಲಿ ಸಿಲುಕ್ತಾ ಇದ್ದೀರಾ, ಅಲ್ಲೇ ಯೋಚಿಸ್ತಾ ಇದ್ದೀರಾ. ತುಂಬ ಪ್ರೆಷರ್ ನಿಮ್ಮ ಮೇಲೆ ನೀವೇ ಪ್ರೆಷರ್ ಹಾಕೋತಾ ಇದ್ದೀರಾ. ಈ ಒಂದು ವೀಕಲ್ಲಿ ಸ್ವಲ್ಪ ನಿಮ್ಮ ಆರೋಗ್ಯದ ಬಗ್ಗೆ ಗಮನ ಕೊಡಬೇಕಾಗಿದೆ. ತಲೆನೋವು ಜಾಸ್ತಿ, ಮೈಗ್ರೇನ್ ಸಮಸ್ಯೆ ಬರಬಹುದು. ಈ ಒಂದು ವೀಕಲ್ಲಿ ನಿಮ್ಮ ಆಲ್ರೆಡಿ ಆರೋಗ್ಯದಲ್ಲಿ ಏನು ಏರುಪೇರುಗಳಿತ್ತು ಅದು ಕೂಡ ಈ ಒಂದು ವೀಕ್ ಎಂಡಲ್ಲಿ ನಿಮಗೆ ಆರೋಗ್ಯದಿಂದ ಚೇತರಿಕೆ ಇದೆ. ನೀವು ತುಂಬ ಪ್ರೆಷರ್ ತಗೋತಿದ್ದೀರಾ, ಮೈಂಡಿಗೆ ತುಂಬ ಸ್ಟ್ರೆಸ್ ಆಗ್ತಿದೆ. ಅದರಿಂದ ನೀವು ರಿಲೀಸ್ ಆಗಬೇಕಾಗಿದೆ. ನಿಮ್ಮ ಗ್ರಾಮ ದೇವತೆಯ ಸನ್ನಿಧಾನಕ್ಕೆ ಹೋಗಿ ಬನ್ನಿ, ನಿಮ್ಮ ಹೆಸರಲ್ಲಿ ಅರ್ಚನೆ ಮಾಡಿಸಿ. ಆ್ಯಂಡ್ ನೀವು ಕೇಳಿರೋ ಆ ಬೇಡಿಕೆ ಖಂಡಿತ ತಾಯಿ ಈಡೇರಿಸ್ಕೊಡ್ತಿದ್ದಾರೆ. ಎಸ್. ಆ್ಯಂಡ್ ಈ ಒಂದು ವೀಕಲ್ಲಿ ನಿಮ್ಮ ತಾಯಿ ತುಂಬ ಇಂಪಾರ್ಟೆಂಟ್ ಇದ್ದಾರೆ. ಅವ್ರು ಹೇಳೋ ಮಾತುಗಳು ಆ್ಯಂಡ್ ಅವ್ರು ನಿಮಗೆ ಲೈಫಿಗೆ ಕೊಡ್ತಿರೋ ಏನು ಮಾಡಬೇಕು ಅನ್ನೋ ನಿರ್ಧಾರಗಳನ್ನ ನೀವು ತಗೊಳಕ್ಕಾಗದೆ ಇರಬಹುದು. ಆ ನಿರ್ಧಾರನ ಅವರು ನಿಮಗೆ ದಾರಿ ತೋರಿಸ್ಕೊಡ್ತಿದ್ದಾರೆ. ಆ ಒಂದು ದಾರಿಯಲ್ಲಿ ನೀವು ನಡೆಯೋದ್ರಿಂದ ಸಾಕಷ್ಟು ಬದಲಾವಣೆ ನಿಮಗೆ ಸಿಗ್ತಿದೆ. ಎಲ್ಲೋ ಒಂದು ರೀತಿ ಅಲೋನ್ ಫೀಲ್ ಮಾಡ್ತಿದ್ದೀರಾ, ಎಲ್ಲೋ ಎಡುತ್ತಿದ್ದೀನಿ ಅನ್ನೋ ಭಯ ಅನ್ನಿಸ್ತಿದೆ. ಆ್ಯಂಡ್ ಪ್ರೀತಿಯಲ್ಲಿ ಮೋಸ ಆಗಿದೆ. ಆ ವ್ಯಕ್ತಿ ನನ್ನ ಲೈಫಲ್ಲಿ ತುಂಬಾ ಮೋಸ ಮಾಡಿದ್ದಾರೆ, ಹರ್ಟ್ ಮಾಡಿದ್ದಾರೆ, ಡಿಸಪಾಯಿಂಟ್ ಆಗಿದೆ ಅನ್ನೋ ಒಂದು ಬೇಸರ ನಿಮಗಿದೆ. ಆ ಬೇಸರದಿಂದ ನೀವು ಈಚೆ ಬರ್ತಿದ್ದೀರಾ. ಸೊ ಈಗ ಅಲೋನ್ ಆಗಿದ್ದು ಏನನ್ನು ಸಾಧಿಸ್ಬೇಕೋ ಅದನ್ನು ಸಾಧಿಸ್ತಿದ್ದೀರಾ. ಜೊತೆಗೆ ಮ್ಯಾರೇಜ್ ಕಮಿಟ್ಮೆಂಟ್ ಕೂಡ ನಿಮಗೆ ಬರ್ತಿದೆ. ಇಷ್ಟು ದಿವಸ ಒಂದು ರೀತಿ ಬ್ಲಾಕ್ ಆಗಿತ್ತು. ಒಂದು ರೀತಿ ನನಗೇನು ಮಾಡಬೇಕು ಅನ್ನೋ ದಾರಿ ಸಿಗದೆ ಇರಬಹುದು. ಈಗ ದಾರಿ ಭಗವಂತ ತೋರಿಸ್ತಿದ್ದಾರೆ, ಅದರಂತೆಯೇ ನಡೀರಿ. ಮತ್ತೆ ಎಡವಲಿಕ್ಕೆ ಹೋಗಬೇಡಿ. ಬಿಕಾಸ್ ನಿಮ್ಮ ಮೈಂಡ್ ಯಾಕೋ ಹಿಂದೆ ಆಗಿರೋ ಘಟನೆಗಳ ಬಗ್ಗೆನೇ ಯೋಚಿಸ್ತಿದೆ.
ಅದರಿಂದ ನೀವು ಈಚೆ ಬರಬೇಕಿದೆ ಪಾಯಿಲ್ ನಂಬರ್ 1. ಎಸ್, ಈ ಒಂದು ವೀಕಲ್ಲಿ ಪುಣ್ಯಕ್ಷೇತ್ರ ದರ್ಶನ ಕೂಡ ಮಾಡ್ತಿದ್ದೀರಾ ಆ್ಯಂಡ್ ಆ ಕ್ಷೇತ್ರದಲ್ಲಿ ಅರ್ಕೆ ಕೂಡ ಮಾಡ್ತಿದ್ದೀರಾ. ನಿಮ್ಮ ಲೈಫಲ್ಲಿ ಏನು ಪ್ರಾಬ್ಲಮ್ಸ್ ಆಗಿತ್ತು ಅದನ್ನು ಆ ತಾಯಿಗೆ ಒಪ್ಪಿಸ್ತಿದ್ದೀರಾ ಆ್ಯಂಡ್ ನಿಮಗೆ ತುಂಬ ರಿಲೀಸ್ ಸಿಗ್ತಿದೆ ಆ ಒಂದು ಸನ್ನಿಧಾನಕ್ಕೆ ಹೋಗಿ ಬರೋದ್ರಿಂದ. ಆ ಸನ್ನಿಧಾನಕ್ಕೆ ಹೋಗಿ ಬಂದಾದ್ಮೇಲೆ 41 ಡೇಸಲ್ಲಿ ನಿಮಗೆ ಸಾಕಷ್ಟು ನಿಮ್ಮ ಮನೆಯಲ್ಲಿ ಶುಭ ಕಾರ್ಯ ನಡೀತಿದೆ. ಆ್ಯಂಡ್ ಕಣ್ಣಿಗೆ ಸಮಸ್ಯೆ ಏನಾಗಿತ್ತು, ನಿಮಗೆ ಪ್ರಾಬ್ಲಮ್ಸ್ ಏನಾದರೂ ಆಪರೇಷನ್ ಬಗ್ಗೆ ಆಗಿರಬಹುದು ಅಥವಾ ನಿಮ್ಮ ಕಣ್ಣಿಗೆ ಸಂಬಂಧಪಟ್ಟಾಗ ಏನು ಪ್ರಾಬ್ಲಮ್ಸ್ ಆಗಿತ್ತು ಅದು ಕೂಡ ನಿಮಗೆ ಯಾವುದೇ ರೀತಿ ಸರ್ಜರಿ ಆಗದೆ ಆಪರೇಷನ್ ಆಗದೆ ಕಣ್ಣು ಹಾಗೆ ಸರಿ ಹೋಗಬಹುದು. ನಿಮ್ಮ ಪವರ್, ಕಣ್ಣಿನ ಒಂದು ದೃಷ್ಟಿ ಏನಿದ್ದು ಅದು ಕೂಡ ಸರಿ ಹೋಗುತ್ತೆ. ಜೊತೆಗೆ ನಿಮ್ಮ ಮನೆಯ ದೇವರ ಆಶೀರ್ವಾದ ನಿಮ್ಮ ಜೊತೆಗಿದೆ. ನೀವು ತಗೊಳ್ತಾ ಇರೋ ನಿರ್ಧಾರ ಕರೆಕ್ಟ್ ಆಗಿದೆ. ಆ ಕಡೆ ಈ ಕಡೆ ಡಿಸ್ಟರ್ಬೆನ್ಸ್ ಇದೆ, ಆ ಡಿಸ್ಟರ್ಬೆನ್ಸ್ನ ನೀವೇ ಹೋಗಿಸ್ಬೇಕು. ತುಂಬ ಅಟ್ಯಾಚ್ ಆಗಿದ್ದೀರಾ, ನೀವು ತುಂಬ ಬೇರೆ ವ್ಯಕ್ತಿಗಳನ್ನ ನಂಬಿದ್ದೀರಾ. ನಿಮ್ಮ ಸರೌಂಡಿಂಗ್ ಇರೋ ವ್ಯಕ್ತಿಗಳನ್ನ, ನಿಮ್ಮ ಫ್ರೆಂಡ್ಸ್ನ, ನಿಮ್ಮ ಕುಟುಂಬದವ್ರನ್ನ ತುಂಬ ನಂಬಿದ್ದೀರಾ. ಅವರು ಅದೇ ರೀತಿಯ ನಂಬಿಕೆ, ಪ್ರೀತಿ, ವಿಶ್ವಾಸ ನಿಮ್ಮ ಜೊತೆಗಿಲ್ಲ. ಅವರು ನಿಮ್ಮನ್ನ ತುಂಬ ಒಂದು ರೀತಿ ಬ್ಯಾಕ್ ಸೈಡ್ ಅವ್ರು ನಿಮಗೆ ಒಳ್ಳೇದಾಗಬಾರ್ದು ಅನ್ನೋ ಬಯಸೋ ವ್ಯಕ್ತಿಗಳಿದ್ದಾರೆ. ಯಾವುದೋ ಒಂದು ಟಫ್ ಸೈಕಲ್ ಎಂಡ್ ಆಗಿದೆ, ಹೊಸ ಬಿಗಿನಿಂಗ್ ಶುರುವಾಗ್ತಿದೆ ನಿಮ್ಮ ಪ್ರೀತಿಯಲ್ಲಿ ಹಾಗೂ ನಿಮ್ಮ ಕೆಲಸದಲ್ಲಿ ಹಾಗೂ ನಿಮ್ಮ ಏನು ನೀವು ಥಿಂಕ್ ಮಾಡ್ತಿದ್ದೀರಾ ಅದರಿಂದನೂ ಕೂಡ ನಿಮಗೆ ರಿಲೀಸ್ ಸಿಕ್ಕಿ ಹೊಸ ಬಿಗಿನಿಂಗ್ ಶುರುವಾಗ್ತಿದೆ. ಹೊಸ ಥಾಟ್ಸ್ ನಿಮ್ಮ ಮೈಂಡಿಗೆ ಬರ್ತಿದೆ ಆ್ಯಂಡ್ ಹೊಸ ಆಲೋಚನೆಯಿಂದ ಹೊಸ ದಾರಿ ನಿಮಗೆ ಸಿಗ್ತಿದೆ. ಟೋಟಲಿ ತುಂಬ ಹ್ಯಾಪಿನೆಸ್ ಇದೆ, ಸಕ್ಸಸ್ ಕಾಣಿಸ್ತಿದೆ. ಇಲ್ಲಿ ಪಾಯಿಲ್ ನಂಬರ್ 1 ಸಕ್ಸಸ್ ಇದೆ ನಿಮ್ಮ ಈ ಒಂದು ವೀಕಲ್ಲಿ. ನೀವೇನು ಕೆಲಸ ಮಾಡಬೇಕು, ಹೊಸ ಒಂದು ಕೆಲಸಕ್ಕೆ ಕೈ ಹಾಕ್ತಿದ್ದೀರಾ, ಅದರಲ್ಲಿ ಸಾಕಷ್ಟು ಪ್ರಗತಿನ ನೋಡ್ತಿದ್ದೀರಾ. ಎಸ್, ಉದ್ಯೋಗಕ್ಕೆ ಈ ಒಂದು ವೀಕಲ್ಲಿ ಉದ್ಯೋಗಕ್ಕೆ ನಿಮಗೆ ತುಂಬ ಹೆಚ್ಚು ಅವಕಾಶಗಳು, ಆಪರ್ಚುನಿಟಿ ಸಿಗ್ತಿದೆ. ಆ್ಯಂಡ್ ನೀವು ಯಾವ ಕೆಲಸಕ್ಕೆ ಅಪ್ಲೈ ಮಾಡಿದ್ರಿ ಅಲ್ಲಿ ನಿಮಗೆ ಸ್ಯಾಲ್ರಿ ಕೂಡ ಇನ್ಕ್ರೀಸ್ ಆಗ್ತಿದೆ ನೀವು ಮಾಡ್ತಿರೋ ಕೆಲಸದಲ್ಲಿ. ಆ್ಯಂಡ್ ನೀವು ಹೊಸ ಜಾಬ್ಗೆ ಸರ್ಚ್ ಮಾಡ್ತಿದ್ರೆ ಅಲ್ಲೂ ಕೂಡ ನಿಮಗೆ ಸ್ಯಾಲ್ರಿ ನಿಮ್ಮ ಮನಸ್ಸಿಗೆ ಇಷ್ಟ ಆಗೋ ರೀತಿ ಸಿಗ್ತಿದೆ. ಟೋಟಲಿ ತುಂಬ ಹ್ಯಾಪಿನೆಸ್ ಇದೆ ಪಾಯಿಲ್ ನಂಬರ್ 1. ಸೊ ಎಲ್ಲೋ ಒಂದು ರೀತಿ ನಿಮ್ಮ ಪೂರ್ವಜರರ ಪೂಜೆ ಸರಿಯಾಗಿ ಮಾಡದೇ ಇರಬಹುದು, ಅದರಿಂದ ಸ್ವಲ್ಪ ನಿಮಗೆ ನೆಗೆಟಿವಿಟೀಸ್ ಅನ್ನಿಸ್ತಾ ಇರಬಹುದು. ಕೆಲವರಿಗೆ ನೆಗೆಟಿವಿಟೀಸ್ ಹೋಗಿದೆ, ಕೆಲವರಿಗೆ ಎಲ್ಲೋ ಒಂದು ರೀತಿ ನೆಗೆಟಿವಿಟೀಸ್ ನಿಮಗೆ ನೆಗೆಟಿವಿಟೀಸ್ ಇರಬಹುದು. ಅಥವಾ ನಿಮ್ಮ ಪೂರ್ವಜರರ ಒಂದು ಪೂಜೆ, ಅವರ ಪೂಜೆ ಸರಿಯಾಗಿ ಮಾಡದೇ ಇರಬಹುದು. ಅದು ಒಂದು ರೀತಿ ನಿಮಗೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ತಿದೆ. ನಿಮ್ಮ ಮನೆಯಲ್ಲಿ ಶುಭ ಕಾರ್ಯ ನಡೆದೇ ಇರಬಹುದು ಅಥವಾ ನೀವು ಮಾಡ್ತಿರೋ ಕೆಲಸದಲ್ಲಿ ನಿಮಗೆ ಸಮಾಧಾನ ಆಗದೇ ಇರಬಹುದು. ಎಸ್, ಹೊಸ ಪ್ರೀತಿ ಬರ್ತಿದೆ, ಹೊಸ ಫ್ರೆಂಡ್ಶಿಪ್ ಬರ್ತಿದೆ, ಹೊಸ ನಿರ್ಧಾರಗಳನ್ನ ತಗೋತಿದ್ದೀರಾ, ಹೊಸ ಭೂಮಿ ಖರೀದಿಗೆ ಈಗ ಪ್ರಯತ್ನ ಪಡ್ತಿದ್ದೀರಾ. ಅದರಲ್ಲಿ ಖಂಡಿತ ನಿಮಗೆ ಒಳ್ಳೆ ರಿಸಲ್ಟ್ ಸಿಗ್ತಿದೆ. ಆ್ಯಂಡ್ ನಿಮ್ಮ ಹತ್ರ ಇರೋ ಹಣದಲ್ಲಿ ನೀವೇನನ್ನ ಪರ್ಚೇಸ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ, ಖಂಡಿತ ಈ ಒಂದು ವೀಕಲ್ಲಿ ಸಾಕಷ್ಟು ಲಾಭನ ನೀವು ನೋಡ್ತಿದ್ದೀರಾ ಪಾಯಿಲ್ ನಂಬರ್ 1. ಆ್ಯಂಡ್ ಏರ್ ಫಾಲ್ ಕೂಡ ಆಗ್ತಿದೆ ಈ ಒಂದು ವೀಕ್. ಸೊ ಅದ್ರ ಬಗ್ಗೆ ಗಮನ ಕೊಡ್ತಿದ್ದೀರಾ, ಹೆಚ್ಚು ನಿಮ್ಮ ಬ್ಯೂಟೀಸ್ ಬಗ್ಗೆ, ನಿಮ್ಮ ಬಗ್ಗೆ ಹೆಚ್ಚು ಕೇರ್ ತಗೋತಿದ್ದೀರಾ ಈ ಒಂದು ವೀಕ್. ಎಸ್, ಪ್ರಮೋಷನ್ಗೆ ವೆಯ್ಟ್ ಮಾಡ್ತಿದ್ರೆ ಖಂಡಿತ ಈ ಒಂದು ವೀಕಲ್ಲಿ ಪ್ರಮೋಷನ್ ಕೂಡ ಸಿಗ್ತಿದೆ. ಜೊತೆಗೆ ಯಾರಿಗೋ ನಿಮ್ಮ ಒಂದು ವೆಹಿಕಲ್ ಏನಿದೆ ಅದನ್ನ ಚೇಂಜಸ್ ಮಾಡೋದ್ರಿಂದ ಸಾಕಷ್ಟು ಬದಲಾವಣೆ ಆಗಬಹುದು. ಬಿಕಾಸ್ ಆ ಒಂದು ವೆಹಿಕಲ್ಸ್ ಇಂದ ನಿಮಗೆ ಸಾಕಷ್ಟು ಅಡೆತಡೆಗಳೇ ಆಗಿರಬಹುದು. ಆ ವೆಹಿಕಲ್ನ ನೀವು ಚೇಂಜ್ ಮಾಡೋದ್ರಿಂದ ನಿಮ್ಮ ಒಂದು ಟ್ರಾವೆಲಿಂಗ್ ಅಲ್ಲಿ, ನೀವು ದಿನನಿತ್ಯ ಓಡಾಡೋ ಒಂದು ವೆಹಿಕಲ್ ಅಲ್ಲಿ ಸಾಕಷ್ಟು ಬದಲಾವಣೆ ಆಗಬಹುದು. ಜೊತೆಗೆ ಇಟ್ಟಿರೋ ಒಂದು ವಸ್ತುಗಳು ಎಲ್ಲೋ ಮಿಸ್ ಆಗ್ತಿರಬಹುದು, ಬಟ್ ಅದೆಲ್ಲೂ ಕಳೆದು ಹೋಗೋದಿಲ್ಲ, ನಿಮ್ಮ ಮನೆಯಲ್ಲೇ ಇರಬಹುದು. ನೀವು ಮರ್ತಿ ಬೇರೆ ಎಲ್ಲೋ ಇಟ್ಟಿರ್ತೀರಾ, ಬೇರೆ ಎಲ್ಲೋ ಹುಡುಕೋದು, ಈ ರೀತಿ ಈ ಒಂದು ವೀಕಲ್ಲಿ ಜಾಸ್ತಿ ನಿಮ್ಮ ಮೈಂಡ್ ಹುಡುಗಿಸ್ತಾ ಇರಬಹುದು. ಬಿಕಾಸ್ ಎಲ್ಲೋ ನೀವು ಇಟ್ಟಿರೋ ವಸ್ತುಗಳು ಇನ್ನೆಲ್ಲೋ
ಕಳೆದೋಗಿದೆ ಅಂತ ಹುಡುಕಿ ಮತ್ತೆ ಅಲ್ಲೇ ನಿಮಗೆ ಆ ವಸ್ತುಗಳು ಸಿಗ್ತಿರಬಹುದು. ಆ್ಯಂಡ್ ಎಜುಕೇಷನ್ ಕೂಡ ನೀವು ಇನ್ಕಂಪ್ಲೀಟ್ ಮಾಡಿದ್ರಿ, ಅದು ಕೂಡ ಕಂಪ್ಲೀಟ್ ಆಗ್ತಿದೆ. ಆ್ಯಂಡ್ ಜಾಬ್ಗೆ ಏನು ವೆಯ್ಟ್ ಮಾಡ್ತಿದ್ರಿ, ಗುಡ್ ರಿಸಲ್ಟ್ ಕೂಡ ನಿಮಗೆ ಸಿಗ್ತಿದೆ. ಪೈಲ್ ನಂಬರ್ 1. ಹೆಚ್ಚು ಮಾತಾಡ್ತಿದ್ದೀರಾ, ಮನಸ್ಸು ಬಿಚ್ಚಿ ಈ ಒಂದು ವೀಕಲ್ಲಿ ಮಾತಾಡ್ತಿದ್ದೀರಾ, ನಿಮ್ಮ ನಿರ್ಧಾರಗಳನ್ನ ಹೇಳ್ತಿದ್ದೀರಾ. ಆ್ಯಂಡ್ ಅಲೋನ್ ಆಗಿದ್ದೀನಿ ಅಂತ ಫೀಲ್ ಆಗ್ತಿದೆ. ಬಟ್ ಯಾರು ಅಲೋನ್ ಅಲ್ಲ, ಭಗವಂತ ಇದ್ದಾರೆ ಜೊತೆಗೆ. ನೀವು ನಿರ್ಧಾರ ತಗೊಳ್ತಿರೋದು ನಿಮಗೂ ಹಾಗೂ ನಿಮ್ಮ ಕುಟುಂಬಕ್ಕೂ ತುಂಬಾ ಹ್ಯಾಪಿನೆಸ್ ಸಿಗ್ತಿದೆ. ಎಸ್, ಈ ಒಂದು ವೀಕ್ ನಿಮ್ಮ ತಂದೆ ತಾಯಿನ ತುಂಬ ಖುಷಿ ಪಡಿಸ್ತಿದ್ದೀರಾ, ಒಳ್ಳೆ ಕೆಲಸಗಳನ್ನ ಮಾಡ್ತಿದ್ದೀರಾ. ಯಾವುದೋ ಒಂದು ಆಪರ್ಚುನಿಟಿಗೋಸ್ಕರ ವೆಯ್ಟ್ ಮಾಡ್ತಿದ್ದೀರಾ ನಿಮ್ಮ ಜೀವನದಲ್ಲಿ. ಆ ಆಪರ್ಚುನಿಟೀಸ್ ನನ್ನಿಂದ ಮಿಸ್ ಆಗೋಯ್ತು, ನನಗೆ ಸಿಗೋದಿಲ್ಲ ಅಂತ ನಿಮ್ಮ ನೆಗೆಟಿವ್ ಥಾಟ್ಸ್ನ ಬಿಟ್ಟು ಆಗ್ತಿದೆ ಅಂತ ಯೋಚನೆ ನಿರ್ಧಾರ ತಗೊಳ್ಳಿ. ಮೈಂಡಲ್ಲಿ ಅದನ್ನೇ ಥಿಂಕ್ ಮಾಡಿ. ಎಸ್, ಅದರಿಂದ ನಿಮಗೆ ಸಾಕಷ್ಟು ರಿಸಲ್ಟ್ ಸಿಗ್ತಿದೆ. ನಿಮಗೆ ಆ ಒಂದು ಡೈರೆಕ್ಷನಲ್ಲಿ ಹೋಗ್ಲಿಕ್ಕೆ ದಾರಿ ಸಿಗದೆ ಇರಬಹುದು. ಈ ಒಂದು ವೀಕಲ್ಲಿ ಆ ದಾರಿ ನಿಮಗೆ ಸಿಗ್ತಿದೆ. ಆ್ಯಂಡ್ ನಿಮ್ಮ ತಂದೆ ತಾಯಿಯ ಆಶೀರ್ವಾದ ನಿಮ್ಮ ಜೊತೆಗಿದೆ, ನಿಮ್ಮ ಪೂರ್ವಜರ ಆಶೀರ್ವಾದ ನಿಮ್ಮ ಜೊತೆಗಿದೆ. ಯಾರು ಸರಿಯಾಗಿ ನಿಮ್ಮ ಪೂರ್ವಜರಿಗೆ ಪೂಜೆ ಸಲ್ಲಿಸದೆ ಇರೋದ್ರಿಂದ ಸ್ವಲ್ಪ ನಿಮಗೆ ಯಾಕೋ ಒಂದು ರೀತಿ ಮನಸ್ಸಿಗೆ ಶಾಂತಿ, ನೆಮ್ಮದಿ ಇಲ್ಲ. ನೀವು ಮಾಡ್ತಿರೋ ಕೆಲಸ ಪ್ರಗತಿ ಸಿಗ್ತಿದೆ ಕೆಲವರಿಗೆ, ಬಟ್ ಯಾಕೋ ನಿಮಗೆ ಶಾಂತಿ ನೆಮ್ಮದಿ ನಿಮ್ಮ ಮನೆಯಲ್ಲಿ ಸಿಗ್ತಾ ಇಲ್ಲದೆ ಇರಬಹುದು. ಆ್ಯಂಡ್ ಹೊಸ ಮೆಟೀರಿಯಲ್ಸ್ನ ನೀವು ನಿಮ್ಮ ಮನೆಗೆ ತೊಗೊಂಡು ಬರ್ತಿದ್ದೀರಾ. ಆ್ಯಂಡ್ ತುಂಬ ಹೊಸ ದಾರಿಗಳು ನಿಮಗೆ ಈ ಒಂದು ವೀಕಲ್ಲಿ ಸಿಗ್ತಿದೆ. ಆ್ಯಂಡ್ ಹೊಸ ಪರಿಚಯ ಕೂಡ ಆಗ್ತಿದೆ ನಿಮ್ಮ ಲೈಫಲ್ಲಿ. ಹೊಸ ವ್ಯಕ್ತಿಗಳು ನಿಮ್ಮ ಲೈಫಿಗೆ ಬರ್ತಿದ್ದಾರೆ. ಎಸ್, ಈ ಒಂದು ವೀಕ್ ಸಾಕಷ್ಟು ಹೊಸ ಮಾಹಿತಿ ತಿಳ್ಕೊಳ್ತಿದ್ದೀರಾ. ಆ್ಯಂಡ್ ತುಂಬ ಬ್ಯುಸಿ ಕೂಡ ಇದ್ದೀರಾ. ನೀವು ತುಂಬ ವರ್ಕ್ ಪ್ರೆಷರಿಂದ ನೀವು ಸ್ಟ್ರೆಸ್ ಆಗಿದ್ರಿ. ಈ ಒಂದು ವೀಕಲ್ಲಿ ಆ ಒಂದು ಸ್ಟ್ರೆಸ್ ಕಮ್ಮಿ ಆಗ್ತಿದೆ. ಯಾವ ಅಮೌಂಟ್ ನಿಮಗೆ ಬರಬೇಕಾಗಿತ್ತು ಆ ಅಮೌಂಟ್ಗೆ ಇನ್ನೂ ಸ್ವಲ್ಪ ವೆಯ್ಟ್ ಮಾಡಬೇಕಿದೆ. ಬಿಕಾಸ್ ಈ ಒಂದು ವೀಕಲ್ಲಿ ನೀವು ಅಮೌಂಟ್ಗೆ ಏನು ವೆಯ್ಟ್ ಮಾಡ್ತಿದ್ದೀರಾ, ಕೋರ್ಟ್ನಲ್ಲಿ ನಿಮ್ಮ ಒಂದು ಕೇಸ್ ನಡೀತಿದ್ರೆ ಅದು ಇನ್ನೂ ಮೂವ್ ಆನ್ ಆಗಬಹುದು. ಎಸ್, ಆ್ಯಂಡ್ ಈ ಒಂದು ವೀಕಲ್ಲಿ ರುದ್ರಾಕ್ಷಿ ಮಣಿ ಕೂಡ ಪರ್ಚೇಸ್ ಮಾಡ್ತಿದ್ದೀರಾ. ಆ ಒಂದು ರುದ್ರಾಕ್ಷಿ ಮಣಿನ ನೀವು ಧರಿಸೋದ್ರಿಂದ ನಿಮ್ಮ ಲೈಫಲ್ಲಿ ಏನು ನೆಗೆಟಿವಿಟೀಸ್ ಅಥವಾ ನಿಮಗೇನು ಕೆಲಸ ಮಾಡಲಿಕ್ಕೆ ದಾರಿ ಸಿಗದೆ ಇರಬಹುದು, ಬ್ಲಾಕ್ ಆಗಿರಬಹುದು, ದೃಷ್ಟಿ ಆಗಿರಬಹುದು, ಅದೆಲ್ಲವೂ ಕ್ಲೆನ್ಸ್ ಆಗ್ತಿದೆ. ಆ್ಯಂಡ್ ಹೆಚ್ಚು ಈ ಒಂದು ವೀಕಲ್ಲಿ ಈಶ್ವರನ ದೇವಸ್ಥಾನಕ್ಕೆ ಸನ್ನಿಧಾನಕ್ಕೆ ಹೋಗಿ ಬನ್ನಿ. ಆ್ಯಂಡ್ ಸಾಕಷ್ಟು ಬದಲಾವಣೆನ ನೀವು ನೋಡ್ತಿದ್ದೀರಾ. ಆ್ಯಂಡ್ ನೀವಿರೋ ಪ್ರಾಬ್ಲಮ್ಸಲ್ಲಿ ನಿಮಗೆ ಏನು ಪ್ರಾಬ್ಲಮ್ಸ್ ಆಗಿದೆ, ಸಡನ್ಲಿ ನಿಮ್ಮ ಲೈಫಲ್ಲಿ ಯಾರು ಸ್ತ್ರೀ ವ್ಯಕ್ತಿ ನಿಮ್ಮ ಲೈಫಿಗೆ ಬರಬಹುದು. ಆ ಸ್ತ್ರೀ ವ್ಯಕ್ತಿ ನಿಮ್ಮ ಲೈಫಿಗೆ ಬಂದು ಸಾಕಷ್ಟು ಬದಲಾವಣೆನ ಚೇಂಜಸ್ನ ಮಾಡ್ತಿರಬಹುದು. ಅವರ ಮಾತನ್ನ ನೀವು ಆಲಿಸ್ತಾ ಇದ್ದೀರಾ, ಅವ್ರು ಹೇಳೋ ಡೈರೆಕ್ಷನಲ್ಲಿ ನೀವು ನಡೀತಿದ್ದೀರಾ. ಸಾಕಷ್ಟು ಬದಲಾವಣೆನ ನೀವು ಆ ಒಂದು ವ್ಯಕ್ತಿಯಿಂದ ನೀವು ನೋಡ್ತಿರಬಹುದು. ಅವರು ನಿಮ್ಮ ತಾಯಿ ಆಗಿರಬಹುದು, ಸಿಸ್ಟರ್ ಆಗಿರಬಹುದು, ನಿಮ್ಮ ಫ್ರೆಂಡ್ಸ್ ಆಗಿರಬಹುದು, ಹೊಸ ವ್ಯಕ್ತಿನೇ ಆಗಿರಬಹುದು. ನನಗಿಲ್ಲಿ ಆ ಎನರ್ಜಿ ಸಿಗ್ತಿದೆ. ಯಾರಿಗೆ ಇದು ರೆಸನೇಟ್ ಆಗುತ್ತೆ ಅವ್ರು ಮಾತ್ರ ತಗೊಳ್ಳಿ. ಆ್ಯಂಡ್ ನಿಮ್ಮ ಸರೌಂಡಿಂಗ್ ತುಂಬಾ ಹ್ಯಾಪಿನೆಸ್ ಚೇಂಜಸ್ ಇದೆ. ಆ ಸರೌಂಡಿಂಗಲ್ಲಿ ತುಂಬಾ ಒಂದು ನಿಮ್ಮ ಗ್ರಾಮ ದೇವತೆಯ ಆಶೀರ್ವಾದ ಹೆಚ್ಚಾಗಿದೆ. ಬಟ್ ಎಲ್ಲೋ ಒಂದು ರೀತಿ ನಿಮಗೆ ಯಾವುದೋ ಒಂದು ಮನಸ್ಸಿಗೆ ಸಮಾಧಾನ ಸಿಗ್ತಾ, ಎಲ್ಲೋ ಒಂದು ಮೂಲೆಯಲ್ಲಿ ನಿಮಗೆ ನೆಮ್ಮದಿ ಸಿಗ್ತಾ ಇಲ್ಲ ಅನ್ನೋ ಒಂದು ಮನಸ್ಸಿಗೆ ಅನ್ನಿಸ್ತಿದೆ. ಈ ಒಂದು ವೀಕಲ್ಲಿ ಅದಕ್ಕೆ ಕ್ಲಾರಿಟಿ ಸಿಗ್ತಿದೆ. ಜೊತೆಗೆ ಹಿಂದೆ ಮಾಡಿರೋ ಮಿಸ್ಟೇಕ್ಸ್ನ ಮತ್ತೆ ಈ ಒಂದು ವೀಕಲ್ಲಿ ಮಾಡಬಹುದು. ಅದ್ರ ಬಗ್ಗೆ ಸ್ವಲ್ಪ ಫೋಕಸ್ ಮಾಡಿ. ಹಿಂದೆ ಆಗಿರೋ ಮಿಸ್ಟೇಕ್ಸ್ನ ಮತ್ತೆ ಎಚ್ಚರಿಕೆಯಿಂದ ನಡಿಬೇಕಾಗಿರಬಹುದು. ಆ ಮಿಸ್ಟೇಕ್ಸಿಂದ ಮತ್ತೆ ಆ ಮಿಸ್ಟೇಕ್ಸ್ನ ಮಾಡೋದ್ರಿಂದ
ಸ್ವಲ್ಪ ಪ್ರಾಬ್ಲಮ್ಸ್ ಆಗಬಹುದು. ಆ ಮಿಸ್ಟೇಕ್ಸ್ನ ಬೇಕಾಗಿ ಕೆಲವರು ನಿಮ್ಮ ಕೈಯಿಂದ ಮಾಡಿಸಬಹುದು. ಅದ್ರ ಬಗ್ಗೆ ಎಚ್ಚರವಾಗಿರಿ. ಯಾರನ್ನ ನಂಬಬೇಕು, ಯಾರನ್ನ ನಂಬಾರ್ದು, ಯಾರು ನಿಮ್ಮ ಲೈಫಿಗೆ ಇಂಪಾರ್ಟೆಂಟ್ ಅನ್ನೋದು ನಿರ್ಧಾರ ನೀವು ತಗೋಬೇಕಾಗಿದೆ. ಹೆಚ್ಚು ನೀರಿನ ಕುಡೀರಿ, ಹೆಚ್ಚು ನಿಮ್ಮ ಹೆಲ್ತ್ ಬಗ್ಗೆ ಗಮನ ಕೊಡಿ. ಹೆಚ್ಚು ಈ ಒಂದು ವೀಕಲ್ಲಿ ಪ್ರಾಣಿ ಪಕ್ಷಿಗಳಿಗೂ ನಿಮ್ಮ ಮನೆ ಮೇಲೆ ನೀರನ್ನ ಇಡಿ. ಹೆಚ್ಚು ಹೀಗೆ ಇರೋ ಒಂದು ಬಿಸಿಲಿನಿಂದ ನಾವು ಎಷ್ಟು ಪ್ರೊಟೆಕ್ಟ್ ಆಗಿದ್ದೀವೋ ಪ್ರಾಣಿಗಳು ಅಷ್ಟೇ ಪ್ರೊಟೆಕ್ಟ್ ಆಗಿರಬೇಕಿದೆ. ನಿಮ್ಮ ಕೈ ಹಸ್ತದಲ್ಲಿ ಸಾಕಷ್ಟು ಬದಲಾವಣೆನ ನೀವು ಈ ಒಂದು ವೀಕಲ್ಲಿ ನೋಡ್ತಿದ್ದೀರಾ. ಮೀನ್ಸ್ ನೀವು ಕೈ ಇಟ್ಟಿದ್ದೆಲ್ಲ ಕೆಲಸ ಆಗ್ತಿದೆ, ಬಟ್ ನೀವು ಎಲ್ಲೋ ಒಂದು ರೀತಿ ಚಿಂತೆ ಮಾಡ್ತಿದ್ದೀರಾ. ಆ ಚಿಂತೆಯಿಂದ ಅದು ಎಲ್ಲೋ ದೂರ ಆಗ್ತಿದೆ. ನೀವು ಥಿಂಕ್ ಮಾಡ್ತಿರೋ ವೇನ ಸ್ವಲ್ಪ ಚೇಂಜ್ ಮಾಡಬೇಕಿದೆ. ಪೈಲ್ ನಂಬರ್ 1. ಈ ಒಂದು ವೀಕಲ್ಲಿ ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ದೇವಿ ಬರ್ತಿದ್ದಾರೆ, ಸಾಕಷ್ಟು ಬದಲಾವಣೆನ ತಂದುಕೊಡ್ತಿದ್ದಾರೆ. ಹೊಸ ಮನೆಗೆ ಕೂಡ ನೀವು ಕಾಲಿಡ್ತಿದ್ದೀರಾ ಆ್ಯಂಡ್ ಸಾಕಷ್ಟು ಬದಲಾವಣೆ ನಿಮ್ಮ ಲೈಫಿಗೆ ಸಿಗ್ತಿದೆ. ಹೊಸ ಚೇಂಜಸ್, ಹೊಸ ಬದಲಾವಣೆ ನಿಮ್ಮ ಲೈಫಿಗೆ ಬರ್ತಿದೆ. ಇಷ್ಟು ದಿವಸ ವೇಟ್ ಮಾಡಿದ್ದೀನಿ, ಇನ್ನು ಮುಂದೆನೂ ಕಾಯಬೇಕಾ, ಕಾಯ್ದು ಸಾಕಷ್ಟು ನೊಂದೋಗಿದ್ದೀನಿ, ಬೇಜಾರಾಗಿದೆ ಅನ್ನೋ ನಿಮ್ಮ ಮನಸ್ಸಿಗೆ ಒಂದು ಧೈರ್ಯನ ತಾಯಿ ಕೊಡ್ತಿದ್ದಾರೆ. ಆ್ಯಂಡ್ ಕಾಳಿಕಾ ಪರಮೇಶ್ವರಿ, ದುರ್ಗಾ ಪರಮೇಶ್ವರಿ ಅಮ್ಮನ ಆಶೀರ್ವಾದ ನಿಮ್ಮ ಜೊತೆಗಿದೆ. ಸೊ ವಧು ವರನ ನೀವೇನಾದರೂ ಹುಡುಕ್ತಿದ್ರೆ ಖಂಡಿತ ಈ ಒಂದು ವೀಕಲ್ಲಿ ಗುಡ್ ನ್ಯೂಸ್ ಕೂಡ ಸಿಗ್ತಿದೆ. ಮ್ಯಾರೇಜ್ ಫಿಕ್ಸ್ ಆಗ್ತಿದೆ. ಯಾವುದೋ ಒಂದು ಕೆಲಸ ಪೆಂಡಿಂಗಲ್ಲಿದೆ, ಆ ಕೆಲಸ ಕಂಪ್ಲೀಟ್ ಆಗಬೇಕಾಗಿದೆ, ಖಂಡಿತ ಕಂಪ್ಲೀಟ್ ಆಗ್ತಿದೆ. ಜೊತೆಗೆ ನಿಮಗೆ ಯಾಕೋ ದೃಷ್ಟಿ ದೋಷ ಇರಬಹುದು, ಹೆಚ್ಚು ನೀವು ಮಾಡ್ತಿರೋ ಕೆಲಸದಲ್ಲಿ ಹೆಚ್ಚು ದೃಷ್ಟಿ ಇರಬಹುದು, ಅದನ್ನು ನೀವು ಕ್ಲೆನ್ಸ್ ಮಾಡ್ಕೋಬೇಕಿದೆ. ಆ್ಯಂಡ್ ನಿಮ್ಮಲ್ಲಿ ಥಿಂಕ್ ಮಾಡ್ತಿರೋ ವೇನ ಚೇಂಜ್ ಮಾಡಿ ನಿಮ್ಮ ಸರೌಂಡಿಂಗ್ ಇರೋ ಜನ ಜೊತೆ ಹೆಚ್ಚು ನೀವು ಬೆರೀತಿದ್ದೀರಾ. ಬಟ್ ನಿಮಗೇನು ಒಳ್ಳೇದಾಗ್ತಿದೆ ಅದನ್ನು ಶೇರ್ ಮಾಡೋದ್ರಿಂದ ಅಲ್ಲಿ ಸ್ವಲ್ಪ ನಿಮಗೆ ದೃಷ್ಟಿ ಹೆಚ್ಚಾಗಬಹುದು. ಈ ಒಂದು ವೀಕಲ್ಲಿ ಬರ್ಡ್ಸೋ, ಪ್ಯಾರೆಟೋ ಅಥವಾ ನಿಮ್ಮ ಮನೆಗೆ ಸಾಕು ಪ್ರಾಣಿಗಳನ್ನ ತಗೊಂಡು ಬರ್ತಿದ್ದೀರಾ. ಅದರಿಂದ ಒಂದು ರೀತಿ ಚೇಂಜಸ್, ಅದರಿಂದ ಒಂದು ರೀತಿ ಅದೃಷ್ಟ, ಅದರಿಂದ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬರ್ತಿರಬಹುದು. ಹೆಚ್ಚು ಈ ಒಂದು ವೀಕಲ್ಲಿ ತುಂಬ ನಾಲೆಜ್ ಇಂಪ್ರೂವ್ ಆಗ್ತಿದೆ. ಜೊತೆಗೆ ಹೆಚ್ಚು ಓದ್ತಿದ್ದೀರಾ, ಹೆಚ್ಚು ನಿಮ್ಮ ಮನಸ್ಸಿಗೆ ಆಗಿರೋ ಒಂದು ಘಟನೆಗಳು ಮರೀತಿದ್ದೀರಾ, ಹೊಸ ಬಿಗಿನಿಂಗ್ ಶುರು ಮಾಡ್ತಿದ್ದೀರಾ. ನಿಮ್ಮ ಟೀಚರ್, ನಿಮ್ಮ ಪಾಠ ಹೇಳ್ಕೊಟ್ಟಿರೋ ಟೀಚರ್, ನಿಮ್ಮ ಗುರುಗಳನ್ನ ನಾವು ಈ ಒಂದು ವೀಕಲ್ಲಿ ಭೇಟಿ ಆಗ್ತಿದ್ದೀರಾ. ಆ್ಯಂಡ್ ಅದರಿಂದ ನಿಮಗೆ ತುಂಬ ಹ್ಯಾಪಿನೆಸ್, ಖುಷಿ ಆಗ್ತಿದೆ ಮನಸ್ಸಿಗೆ. ಜೊತೆಗೆ ಹಳೆಯ ನಿಮ್ಮ ಸ್ನೇಹಿತರು ಸಿಗ್ತಿದ್ದಾರೆ. ಜೊತೆಗೆ ಏನೋ ಚೇಂಜಸ್ ಬೇಕಾಗಿದೆ ನಿಮ್ಮ ಮನೆಗೆ ಅಂತ ನೀವು ತುಂಬಾ ಹೊಸ ಚೇಂಜಸ್ನ ನೀವು ಮಾಡ್ತಿದ್ದೀರಾ. ನಿಮ್ಮ ಬದುಕಲ್ಲಿ ಹೊಸ ಚೇಂಜಸ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೀರಾ. ಸಿಂಗಲ್ಸ್ಗೆ ಹೊಸ ಪಾರ್ಟ್ನರ್ ನಿಮ್ಮ ಲೈಫಿಗೆ ಬರ್ತಿದ್ದಾರೆ. ಆ ಪಾರ್ಟ್ನರಿಂದ ನಿಮ್ಮ ಲೈಫಲ್ಲಿ ಚೇಂಜಸ್, ಬದಲಾವಣೆ ಇದೆ. ಯಾಕೋ ನಿಮ್ಮ ಮನಸ್ಸು ಒಪ್ಕೋಬೇಕೋ ಬೇಡವೋ ಅನ್ನೋ ಒಂದು ಥಾಟ್ಸ್, ನಿರ್ಧಾರ ನೀವೇ ತಗೋಬೇಕಾಗಿದೆ. ಕೆಲವು ನಿರ್ಧಾರಗಳನ್ನ ನೀವು ತಗೊಳ್ಳೋದ್ರಿಂದ ನಿಮ್ಮ ಕುಟುಂಬಕ್ಕೂ ನಿಮಗೂ ತುಂಬಾ ಹ್ಯಾಪಿನೆಸ್, ಚೇಂಜಸ್ ಇದೆ. ನೀವು ಮಾಡ್ತಿರೋ ಕೆಲಸದಲ್ಲಿ ತುಂಬಾ ಪ್ರಗತಿ ಇದೆ, ಹ್ಯಾಪಿನೆಸ್ ಇದೆ, ಪ್ರೀತಿ ಸಿಗ್ತಿದೆ, ಹೆಚ್ಚು ಹ್ಯಾಪಿನೆಸ್ ನಿಮ್ಮ ಸರೌಂಡಿಂಗ್ ಇದೆ. ಪೈಲ್ ನಂಬರ್ 1. ಏಂಜಲ್ಸ್ ಇಂದ ಮೆಸೇಜ್ ಸಿಗ್ತಿದೆ ಫಾರ್ ಪೈಲ್ ನಂಬರ್ 1. ನೋಡೋಣ. There is something is better. If you believe. ನಿಮ್ಮ ಮನಸ್ಸಿಗೆ ಸಮಾಧಾನ ಆಗೋ ಕೆಲಸಕ್ಕೆ ಕೈ ಹಾಕ್ತಿದ್ದೀರಾ. ಜೊತೆಗೆ ನಿಮ್ಮ ಮನಸ್ಸು ಏನು ಹೇಳ್ತಿದೆ ಅದನ್ನ ಕೇಳ್ತಿದ್ದೀರಾ. ನಿಮಗೆ ನಂಬಿಕೆ ಇದ್ರೆ ಆ ಕೆಲಸದ ಮೇಲೆ ಖಂಡಿತ
ಹೆಚ್ಚು ಶ್ರಮ ಬೇಕಿದೆ. ಆ ಶ್ರಮ ಹಾಕಿದ್ರೆ ಖಂಡಿತ ಆ ಕೆಲಸ ಈ ಒಂದು ವೀಕಲ್ಲಿ ಕಂಪ್ಲೀಟ್ ಆಗ್ತಿದೆ. ಬೇರೆ ರೀತಿಯಾದ ಚೇಂಜಸ್ ನಿಮ್ಮ ಲೈಫಲ್ಲಿ ಬರ್ತಿದೆ ಈ ಒಂದು ವೀಕ್. ಏಂಜಲ್ಸಿಂದ ನಿಮಗೆ ತುಂಬ ಸಪೋರ್ಟಿವ್ ಇದೆ. ನಿಮ್ಮ ಗ್ರಾಮ ದೇವತೆಯ ಆಶೀರ್ವಾದ ನಿಮ್ಮ ಜೊತೆಗಿದೆ. ನೀವು ನಂಬಿರೋ ಭಗವಂತನ ಆಶೀರ್ವಾದ ನಿಮ್ಮ ಜೊತೆಗಿದೆ. ಆ್ಯಂಡ್ ಏನೋ ಒಂದು ಟಫ್ ಎಂಡಿಂಗ್ ಆಗ್ತಿದೆ. ಹೊಸ ಬಿಗಿನಿಂಗ್, ಹೊಸ ಹ್ಯಾಪಿನೆಸ್ ನಿಮ್ಮ ಲೈಫಿಗೆ ಬರ್ತಿದೆ. ಪಾಯಿಲ್ ನಂಬರ್ 1. ಸೊ ಹ್ಯಾಪಿನೆಸ್, ಚೇಂಜಸ್ ನಿಮ್ಮ ಲೈಫಲ್ಲಿ ಸಿಗ್ತಿದೆ. ಈ ಒಂದು ರೀಡಿಂಗ್ನ ನಾನು ಇಲ್ಲೇ ಮುಗಿಸ್ತಾ, ಐ ಹೋಪ್ ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ. ಥ್ಯಾಂಕ್ ಯು ಸೋ ವೆರಿ ಮಚ್ ಇಷ್ಟು ಪೇಷನ್ಸಿಂದ ಈ ಒಂದು ರೀಡಿಂಗ್ನ ಕೇಳೋದಕ್ಕೆ. ಇದೇ ರೀತಿಯಾದ ಇಂಟ್ರೆಸ್ಟಿಂಗ್ ಟಾಪಿಕ್ ಒಂದಿಗೆ ಮತ್ತೆ ಭೇಟಿ ಆಗ್ತೀನಿ. ನಮಸ್ತೆ, ಲವ್ ಯು ಆಲ್, ಟೇಕ್ ಕೇರ್, ಬಾಯ್. ಎಸ್, ಈ ಒಂದು ರೀಡಿಂಗ್ ಹೇಗಿತ್ತು ಅಂತ ಖಂಡಿತ ಕಮೆಂಟಲ್ಲಿ ತಿಳಿಸಿ. ಆ ತಾಯಿ ಚೌಡೇಶ್ವರಿ ನಿಮ್ಮ ಲೈಫಲ್ಲಿ ಸದಾ ನಗು ಸಂತೋಷನ ಕೊಡಲಿ, ನಿಮ್ಮ ಇಷ್ಟಾರ್ಥ ಸಿದ್ಧಿ ಆಗಲಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ. ನಮಸ್ತೆ, ಲವ್ ಯು ಆಲ್. ನಮಸ್ತೆ, ಪಾಯಿಲ್ ನಂಬರ್ 2. ಯಾರೀ ಒಂದು ಕಾರ್ಡ್ನ ಚಾಯ್ಸ್ ಮಾಡಿದ್ದೀರಾ, ನಿಮಗಾಗಿ ಒಂದು ವಾರದ ರೀಡಿಂಗ್. ಎಸ್, ಒಂದು ನಿಮಿಷ ಮೆಡಿಟೇಟ್ ಮಾಡಿ, ನಿಮಿಷ್ಟವಾದ ದೇವರನ್ನ ಪ್ರಾರ್ಥನೆ ಮಾಡಿ ಒಂದು ರೀಡಿಂಗ್ನ ನೋಡಿ. ಎಸ್, ಒಂದು ನಿಮಿಷ ಮೆಡಿಟೇಟ್ ಮಾಡೋಣ. ಎಸ್, ಫೈಲ್ ನಂಬರ್ 2 ಬೆಲ್ ಏನು ಮೆಸೇಜ್ ಕೊಡುತ್ತೆ ನಿಮಗಾಗಿ ನೋಡೋಣ. ಎಸ್, ಫೈಲ್ ನಂಬರ್ 2 ನಿಮ್ಮ ಎನರ್ಜೀಸ್ ಈ ಒಂದು ವೀಕಲ್ಲಿ ಸಾಕಷ್ಟು ನಿಮ್ಮ ಎನರ್ಜೀಸ್ ಎಲ್ಲೂ ಡ್ರಾಪ್ ಆಗ್ತಿಲ್ಲ. ಸ್ಟಾರ್ಟಿಂಗ್ ವೀಕಿಂದ ಎಂಡ್ ವೀಕ್ವರೆಗೂ ಸಾಕಷ್ಟು ಎನರ್ಜೀಸ್ ಇದೆ, ಹ್ಯಾಪಿನೆಸ್ ಇದೆ. ಜೊತೆಗೆ ಹೊಸ ವಿಚಾರನ, ಹೊಸ ಒಂದು ಮಾಹಿತಿನ ಕಲೆಕ್ಟ್ ಮಾಡ್ತಿದ್ದೀರಾ. ಅದರಿಂದ ನಿಮ್ಮ ಲೈಫಲ್ಲಿ ಸಾಕಷ್ಟು ಬದಲಾವಣೆಯನ್ನು ನೋಡ್ತಿದ್ದೀರಾ. ಆ್ಯಂಡ್ ಏನೋ ಚೇಂಜಸ್ ಬೇಕಾಗಿದೆ ನಿಮ್ಮ ಲೈಫಲ್ಲಿ ಅಂತ ನೀವು ವರಿ ಮಾಡ್ತಿದ್ದೀರಾ. ಆ ಚೇಂಜಸ್ ಖಂಡಿತ ಕೃಷ್ಣ ಪರಮಾತ್ಮ ನಿಮಗೆ ಕೊಡ್ತಿದ್ದಾರೆ. ಯಾವುದೋ ಒಂದು ಮೂಲಕ ನಿಮ್ಮ ಮನೆಗೆ ಕೃಷ್ಣ ಬರ್ತಿದ್ದಾರೆ. ಯಾರು ನಿಮಗೆ ಗಿಫ್ಟ್ ಕೊಡ್ತಿರಬಹುದು, ಕೃಷ್ಣ ಮೂರ್ತಿ ಆಗಿರಬಹುದು. ನಿಮ್ಮ ಮನೆಗೆ ಕೃಷ್ಣ ಬರ್ತಿದ್ದಾರೆ. ಜೊತೆಗೆ ತುಂಬ ಹ್ಯಾಪಿನೆಸ್ ಇದೆ. ಹಸಿರು 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 ಆಗಿ ನಿಮ್ಮ ಮನೆಯಲ್ಲಿ ಈ ಒಂದು ವೀಕ್ ಸಾಕಷ್ಟು ಶುಭ ಕಾರ್ಯಗಳು ನಡೀತಿದೆ. ನೀವು ಇಷ್ಟಪಟ್ಟಿರೋದನ್ನ ನೀವು ಈ ಒಂದು ವೀಕಲ್ಲಿ ನನಸಾಗಿ ಆ ಒಂದು ಕೆಲಸ ಹ್ಯಾಪಿ ಆಗಿ ಖುಷಿಯಿಂದ ಈ ಒಂದು ವೀಕ್ ನಡೆಸ್ತಿದೆ. ಜೊತೆಗೆ ಈ ಒಂದು ವೀಕಲ್ಲಿ ಗುರುಗಳ ಆಶೀರ್ವಾದ ನಿಮಗೆ ಸಿಗ್ತಿದೆ. ಫೈಲ್ ನಂಬರ್ 2 ಯಾವುದೋ ಹೆಚ್ಚು ಚಿಂತೆ ಮಾಡ್ತಿದ್ದೀರಾ, ಆ ಚಿಂತೆಯಿಂದ ನಿಮಗೆ ರಿಲೀಸ್ ಸಿಗ್ತಿದೆ. ಸಕ್ಸಸ್ ಇದೆ, ಹೊಸ ಚೇಂಜಸ್ ಇದೆ, ಹೊಸ ಆಪರ್ಚುನಿಟೀಸ್ ಇದೆ. ಮ್ಯಾರೇಜ್ ಕಮಿಟ್ಮೆಂಟ್ ಫಿಕ್ಸ್ ಆಗ್ತಿದೆ. ಜೊತೆಗೆ ಒಂದು ಏನು ಟಫ್ ಅನಿಸ್ತಿತ್ತೋ ಅದರಿಂದ ಜಂಪ್ ಅಪ್ ಆಗಿ ಈಸಿಯಾಗಿ ಆ ಕೆಲಸ ಕಂಪ್ಲೀಟ್ ಆಗ್ತಿದೆ. ಎಸ್, ತುಂಬಾನೇ ಬದಲಾವಣೆ, ತುಂಬಾನೇ ಹ್ಯಾಪಿನೆಸ್ ಸಿಗ್ತಿದೆ. ಹೊಸ ವಿಚಾರನ ನೀವು ತಿಳ್ಕೊಳ್ತಿದ್ದೀರಾ, ಹೊಸ ವಿದ್ಯೆನ ಕಲಿತಾ ಇದ್ದೀರಾ, ಹೊಸ ಗುರುಗಳನ್ನ ಭೇಟಿ ಆಗ್ತಿದ್ದೀರಾ. ಗುರುಗಳ ಒಂದು ಮಾರ್ಗದರ್ಶನ ನಿಮಗೆ ಸಿಗ್ತಿದೆ, ಒಂದು ದಾರಿ ನಿಮಗೆ ಸಿಗ್ತಿದೆ. ಆ್ಯಂಡ್ ಎಸ್, ಯಾರಿಗೋ ಸರ್ಪದೋಷ ಇರಬಹುದು. ನಿಮ್ಮ ಜಾತಕನ ಪರಿಶೀಲನೆ ಮಾಡಿಸಿ ಈ ಒಂದು ವೀಕಲ್ಲಿ ಅದು ನಿಮಗೆ ಕ್ಲಾರಿಟಿ ಸಿಗ್ತಿದೆ. ಏನು ಮಿಸ್ಟೇಕ್ ಆಗಿದೆ, ಏನಾಗ್ತಿದೆ, ನಿಮಗೆ ಯಾವ ಕೆಲಸ ನಿಮಗೆ ಕಂಪ್ಲೀಟ್ ಆಗ್ತಿಲ್ಲ, ಅರ್ಧ ನಿಲ್ತಿದೆ, ಅದು ಕಂಪ್ಲೀಟ್ ಆಗ್ತಿದೆ. ಫೈಲ್ ನಂಬರ್ 2. ಸೊ ಸುಬ್ರಹ್ಮಣ್ಯ ಸ್ವಾಮಿ ಆಶೀರ್ವಾದ ನಿಮಗೆ ಸಿಗ್ತಿದೆ. ಸಾಧ್ಯ ಆದರೆ ಈ ಒಂದು ವೀಕಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಎಸ್,
ಜಾಬ್ಗೆ ಟ್ರೈ ಮಾಡ್ತಿದ್ರೆ ಖಂಡಿತ ಈ ಒಂದು ವೀಕಲ್ಲಿ ಹೊಸ ಜಾಬ್ ಸಿಗ್ತಿದೆ. ನೀವಿರೋ ಜಾಬ್ನ ಚೇಂಜ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಈ ಒಂದು ವೀಕಲ್ಲಿ ಅದು ಸ್ವಲ್ಪ ನಿಮಗೆ ಅಡೆತಡೆ ಆಗಬಹುದು. ಸೊ ಕಂಟಿನ್ಯೂ ಮಾಡಿ. ನೆಕ್ಸ್ಟ್ ಕಮಿಂಗ್ ಡೇಸ್ ನೀವು ಚೇಂಜಸ್ ಮಾಡ್ಕೋಬಹುದು. ಈ ಒಂದು ವೀಕಲ್ಲಿ ಸ್ವಲ್ಪ ನಿಮ್ಗೆ ಅಡೆತಡೆಗಳಾಗಬಹುದು ನೀವು ಜಾಬ್ನ ಚೇಂಜ್ ಮಾಡಿದ್ರೆ. ಹಿರಿಯರ ಆಶೀರ್ವಾದ ನಿಮಗೆ ಸಿಗ್ತಿದೆ. ಸೊ ಆ ಆಶೀರ್ವಾದ ನಿಮ್ಮ ಲೈಫ್ ಲಾಂಗ್ ಒಂದು ರೀತಿ ಹ್ಯಾಪಿನೆಸ್ ಇದೆ ನಿಮಗೆ. ಅಂಡ್ ಜ್ಯುವೆಲ್ರೀಸ್ ಅಂಡ್ ಮೇಕಪ್ಸ್, ಏನು ಬ್ಯೂಟಿ ಪ್ರಾಡಕ್ಟ್ಸ್ ಆಗಿರಬಹುದು, ಈ ಒಂದು ಪರ್ಚೇಸಿಂಗ್ ಜಾಸ್ತಿ ಮಾಡ್ತಿದ್ದೀರಾ, ಹೆಚ್ಚು ಖರ್ಚನ್ನ ಮಾಡ್ತಿದ್ದೀರಾ ಅಂಡ್ ಅದರಲ್ಲಿ ನಿಮಗೆ ತುಂಬಾ ಸಂತೋಷ ಕೂಡ ಸಿಗ್ತಿದೆ. ಎಸ್, ಈ ಒಂದು ವೀಕಲ್ಲಿ ಟ್ರಾವೆಲಿಂಗ್ ಇದೆ ಅಂಡ್ ಹೊಸ ಪಾತಲ್ಲಿ ನಡೀತಿದ್ದೀರಾ, ಹೊಸ ದಾರಿಯಲ್ಲಿ ನಡೀತಿದ್ದೀರಾ, ಹೊಸ ಒಂದು ನಿಮ್ಮ ಗೋಲ್ ರೀಚ್ ಆಗ್ಲಿಕ್ಕೆ ಹೊಸ ದಾರಿ ಸಿಗ್ತಿದೆ, ಹೊಸ ವ್ಯಕ್ತಿಗಳು ಸಿಗ್ತಿದ್ದಾರೆ. ಹಾಗೆ ಪುಣ್ಯಕ್ಷೇತ್ರನ ದರ್ಶನ ಮಾಡ್ತಿದ್ದೀರಾ. ಸಾಕಷ್ಟು ಚೇಂಜಸ್ ಇದೆ. ರಾಮರ ಆಶೀರ್ವಾದ ನಿಮಗೆ ಸಿಗ್ತಿದೆ. ಅಂಡ್ ಈ ಒಂದು ವೀಕಲ್ಲಿ ಸೊ ಅಯೋಧ್ಯೆಗೆ ಕೂಡ ನೀವು ಭೇಟಿ ಕೊಡ್ತಿರ್ಬೋದು, ದೇವಸ್ಥಾನಕ್ಕೆ ವಿಸಿಟಿಂಗ್ ಮಾಡ್ತಿರಬಹುದು, ಟ್ರಾವೆಲ್ ಮಾಡ್ತಿರಬಹುದು. ಎಸ್, ಇಷ್ಟು ದಿವಸ ನೀವು ನೋಡಿರೋ ಒಂದು ಏನ್ ಟಫ್ ಇತ್ತು ನಿಮ್ಮ ಲೈಫಲ್ಲಿ, ಅದರಲ್ಲಿ ಸ್ವಲ್ಪ ಸುಧಾರಣೆ ನೀವು ಈ ಒಂದು ವೀಕಲ್ಲಿ ನೋಡ್ತಿದ್ದೀರಾ. ಸಮ್ ನೆಗೆಟಿವಿಟೀಸ್ ಇಂದ ನೀವು ಈಚೆ ಬರ್ತಿದ್ದೀರಾ. ಕೆಲವರಿಗೆ ನೆಗೆಟಿವಿಟೀಸ್ ಇದೆ. ನಿಮಗೆ ಯಾರು ನೆಗೆಟಿವಿಟೀಸ್ ನ ಮಾಡಿದರೆ ಸುಬ್ರಹ್ಮಣ್ಯ ಸ್ವಾಮಿ ಅವರಿಗೆ ಒಂದು ರೀತಿಯಾದ ಟಫ್, ಅವರ ಲೈಫಲ್ಲಿ ಒಂದು ಕಷ್ಟಗಳು ಬರ್ತಿರಬಹುದು. ಅದು ನಿಮಗೆ ಸೂಚನೆಗಳು ಸಿಗ್ತಿದೆ. ಯಾರಿಗೆ ಇದು ರೆಸಿನೇಟ್ ಆಗಬೇಕು ಅವ್ರಿಗೆ ರೆಸಿನೇಟ್ ಆಗಲಿ. ಎಸ್, ಯಾರಿಗೆ ಇದು ರೆಸಿನೇಟ್ ಆಗುತ್ತೆ ಅವ್ರು ಮಾತ್ರ ತಗೊಳ್ಳಿ. ಅಂಡ್ ಯಾರನ್ನೂ ಮಿಸ್ ಮಾಡ್ಕೋತಿದ್ದೀರಾ, ಅವರು ನಿಮ್ಮ ಲೈಫಿಂದ ದೂರ ಹೋಗಿದ್ದಾರೆ. ಎಸ್, ಅವರ ಆತ್ಮಕ್ಕೆ ಶಾಂತಿ ಸಿಕ್ಕಿದೆ. ಡೋಂಟ್ ವೆರಿ. ಹೊಸ ಬಿಗಿನಿಂಗ್ಗೆ ಕಾಲಿಡ್ತಿದ್ದೀರಾ. ಹೊಸ ವ್ಯಕ್ತಿ ನಿಮ್ಮ ಲೈಫಿಗೆ ಬರ್ತಿದ್ದಾರೆ. ಆ ಒಂದು ನೋವನ್ನು ಮರೆಸಲಿಕ್ಕೆ ನಿಮಗೆ ಹೊಸ ವ್ಯಕ್ತಿ ನಿಮ್ಮ ಲೈಫಿಗೆ ಬರ್ತಿದ್ದಾರೆ. ಜೊತೆಗೆ ನಿಮ್ಮ ಕನಸು ನನಸಾಗೋ ಟೈಮ್ ಬಂದಿದೆ. ಬಟ್ ನೀವು ಯಾಕೋ ಬೇಜಾರಲ್ಲಿದ್ದೀರಾ ಅಂಡ್ ಹಳೆ ಘಟನೆನ ನೆನೆಸ್ಕೋತಿದ್ದೀರಾ ಅಂಡ್ ಯಾರನ್ನೋ ತುಂಬ ಮಿಸ್ ಮಾಡ್ಕೋತಿದ್ದೀರಾ. ಎಸ್, ಹೋಗಿರುವರು ವಾಪಸ್ ಬರಲಿಕ್ಕೆ ಆಗೋದಿಲ್ಲ. ಬಟ್ ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂಡ್ ಮತ್ತೆ ನಿಮ್ಮ ಲೈಫಲ್ಲಿ ಸಾಕಷ್ಟು ಚೇಂಜಸ್, ಬದಲಾವಣೆ ನೀವು ಮತ್ತೆ ನೋಡ್ತಿದ್ದೀರಾ. ಎಲ್ಲೋ ಒಂದು ಆ ಎನರ್ಜೀಸ್, ಆ ಒಂದು ಹ್ಯಾಪಿನೆಸ್ನ ಕಳ್ಕೊಂಡಿದ್ರಿ ಈ ಹಿಂದೆ, ಅದು ವಾಪಸ್ ನಿಮ್ಮ ಲೈಫಿಗೆ ಸಿಗ್ತಿದೆ. ಜೊತೆಗೆ ಏನೋ ಚೇಂಜಸ್ ಆಗ್ತಿದೆ ನಿಮ್ಮ ಲೈಫಲ್ಲಿ. ಅದೊಂದು ರೀತಿ ನಿಮಗೆ ಗೊತ್ತಿಲ್ಲದೆ ಮಿರಾಕಲ್ ಆಗಿ ಭಗವಂತ ನಿಮಗೆ ಅದನ್ನ ಸೂಚನೆನ ಕೊಡ್ತಿದ್ದಾರೆ. ರೈತರಿಗೆ ಹಾಗೂ ನೀವು ತಗೊಳ್ತಾ ಇರೋ ಭೂಮಿ, ಯಾರಿಗೆ ಒಂದು ವೀಕಲ್ಲಿ ಭೂಮಿ ಖರೀದಿ ಮಾಡ್ತಿದ್ದೀರಾ, ಪ್ರಾಪರ್ಟೀಸ್ನ ಬೈ ಮಾಡ್ತಿದ್ದೀರಾ, ಅಲ್ಲಿ ನಿಮಗೆ ಆ ಒಂದು ಸ್ಥಳದಲ್ಲಿ ಏನು ಸ್ವಲ್ಪ ಏನೋ ನಿಮಗೆ ಡಿಸ್ಟರ್ಬೆನ್ಸ್ ಅನಿಸಬಹುದು. ಬಟ್ ಆ ಸ್ಥಳ ನಿಮಗೆ ತುಂಬಾನೇ ಲಕ್ಕಿ ಇದೆ. ಜೊತೆಗೆ ತುಂಬಾನೇ ಅವಕಾಶಗಳು ನಿಮಗೆ ಆ ಭೂಮಿ ತಗೊಂಡಾದ್ಮೇಲಿಂದ ಸಾಕಷ್ಟು ಚೇಂಜಸ್ ನಿಮ್ಮ ಲೈಫಲ್ಲಿ, ನಿಮ್ಮ ಮಕ್ಕಳ ಜೀವನದಲ್ಲಿ ನೋಡ್ತಿದ್ದೀರಾ. ಎಸ್, ಆಪರ್ಚುನಿಟಿ ಸಿಗ್ತಿದೆ. ಯಾವ್ದನ್ನ ಚಾಯ್ಸ್ ಮಾಡ್ಕೋಬೇಕು, ಯಾವ್ದನ್ನ ತಗೊಬೇಕು, ಯಾವ್ದನ್ನ ತಗೋಬಾರ್ದು ಅನ್ನೋದು ನಿಮಗೆ ಸ್ವಲ್ಪ ಗೊಂದಲತೆ ಆಗಬಹುದು. ಸೊ ನಿಮ್ಮ ಹಿರಿಯರ ಮಾತನ್ನ ಆಲಿಸಿ. ಜೊತೆಗೆ ನಿಮ್ಮನ್ನ ಹೆಚ್ಚು ಫಾಲೋ ಮಾಡ್ತಿದ್ದಾರೆ, ಆನ್ಲೈನ್ ಆಫ್ಲೈನ್ ಎಲ್ಲ. ಈಚೆ ಜನ ನಿಮ್ಮನ್ನು ತುಂಬ ಫಾಲೋ ಮಾಡ್ತಿದ್ದಾರೆ, ಆನ್ಲೈನಲ್ಲೂ ನಿಮ್ಮನ್ನು ತುಂಬ ಫಾಲೋ ಮಾಡ್ತಿದ್ದಾರೆ. ಆ್ಯಂಡ್ ಯಾರನ್ನೂ ನೀವು ಬ್ಲಾಕ್ ಮಾಡಿದ್ದೀರಾ. ಸೊ ಆ ಬ್ಲಾಕ್ ಮಾಡಿರೋ ಪರ್ಸನ್ ಮತ್ತೆ ನಿಮ್ಮ ಲೈಫಿಗೆ ಬರ್ತಿದ್ದಾರೆ. ನೀವು ಬೇಡ ಅಂದ್ರೂ ಆ ಪರ್ಸನ್ ನಿಮ್ಮ ಲೈಫಿಗೆ ಬರ್ತಿದ್ದಾರೆ. ಬಿಕಾಸ್ ಅವರು ನಿಮ್ಮ ಸೋಲ್ಮೇಟ್ ಆಗಿರಬಹುದು. ಆ ಪ್ರೀತಿ, ಅವ್ರು ಕೊಡ್ತಿರೋ ಪ್ರೀತಿ ಆ್ಯಂಡ್ ಆ ವ್ಯಕ್ತಿ ನಿಮ್ಮ ಲೈಫಿಗೆ ತುಂಬ ಅವರಿಗೆ ಇಂಪಾರ್ಟೆಂಟ್ ನೀವು ಇರಬಹುದು. ನೀವು ಅವರ ಲೈಫಲ್ಲಿ ಹೋದಾಗಿಂತ ಸಾಕಷ್ಟು ಬದಲಾವಣೆ, ಚೇಂಜಸ್ನ ನೋಡಿದ್ದಾರೆ. ಬಟ್ ನೀವು ಆ ಪರ್ಸನ್ನ ಬೇಡ ಅಂತ ಚಾಯ್ಸ್ ಮಾಡದೆ
ಬ್ಲಾಕ್ ಮಾಡಿರಬಹುದು, ಮತ್ತೆ ಆ ಪರ್ಸನ್ ನಿಮ್ಮ ಲೈಫಿಗೆ ಬರ್ತಿದ್ದಾರೆ. ಜೊತೆಗೆ ಆ ಪರ್ಸನ್ ನಿಮ್ಮ ಲೈಫಿಗೆ ಬರೋದ್ರಿಂದ ನಿಮಗಾಗಿರೋ ಒಂದು ಈ ಹಿಂದೆ ಘಟನೆಗಳಿಂದ ಒಂದು ರೀತಿ ರಿಲೀಸ್ ಸಿಗ್ತಿದೆ ಆ್ಯಂಡ್ ಅವರು ನಿಮಗೆ ಒಂದು ಬೇರೆ ಡೈರೆಕ್ಷನ್ ತೋರಿಸಬಹುದು. ಎಸ್, ಆ್ಯಂಡ್ ಏನು ನಿಮ್ಮ ಒಂದು ಮನೆಯಲ್ಲಿ ಸ್ವಲ್ಪ ಇರ್ಸು ಮುರ್ಸು ಡಿಸಪಾಯಿಂಟ್ಮೆಂಟ್ ಆಗಿರಬಹುದು, ಒಂದು ರೀತಿ ಡ್ರಾಪ್ ಎನರ್ಜೀಸ್ ಆಗಿರ್ಬೋದು, ಶಾಂತಿ ಇಲ್ಲ ಅಂತ ನಿಮಗೆ ಅನಿಸ್ತಿದೆ. ಅದರಿಂದ ನಿಮಗೆ ರಿಲೀಸ್ ಆಗ್ತಿದೆ. ಮತ್ತೆ ಕೋರ್ಟ್ ವಿಚಾರದಲ್ಲಿ ಏನು ನಿಮಗೆ ನ್ಯಾಯ ಸಿಗಬೇಕಾಗಿತ್ತು, ಅಲ್ಲಿ ನಿಮಗೆ ಏನು ಡಿಸಪಾಯಿಂಟ್ ಆಗಿತ್ತು, ಅದು ಕೂಡ ನಿಮಗೆ ಈ ಒಂದು ವೀಕಲ್ಲಿ ನಿಮ್ಮ ಪರವಾಗಿ ಎಲ್ಲವೂ ಜಯ ಸಿಗ್ತಿದೆ. ಪಾಯಿಂಟ್ ನಂಬರ್ 1. ಆ್ಯಂಡ್ ನೀವು ಮಾಡ್ತಿರೋ ಕೆಲಸದಲ್ಲಿ ಸಾಕಷ್ಟು ನೀವೇನು ಒಳ್ಳೆ ಕೆಲಸಗಳನ್ನ ಮಾಡಬೇಕು ಅಂದ್ಕೊಂಡಿದ್ದೀರಾ ಈ ಒಂದು ವೀಕಲ್ಲಿ, ನೀವು ಕೈ ಹಾಕ್ತಿರೋ ಕೆಲಸದಲ್ಲೆಲ್ಲವೂ ಸಕ್ಸಸ್ನ ನೀವು ನೋಡ್ತಿದ್ದೀರಾ. ಸ್ವಂತ ಬಿಸ್ನೆಸ್ ಮಾಡಬೇಕು ಅನ್ನೋ ಒಂದು ಮೈಂಡ್ಸೆಟ್ ನಿಮಗೆ ಈ ಒಂದು ವೀಕಲ್ಲಿ ಬರ್ತಿರ್ಬೋದು. ಹೆಚ್ಚು ಹೊಸ ಬಿಸ್ನೆಸ್ಗೆ, ಹೊಸ ಒಂದು ಪ್ರಾಪರ್ಟಿ ಬೈ ಮಾಡಲಿಕ್ಕೆ ಈ ಒಂದು ವೀಕಲ್ಲಿ ನಿಮಗೆ ಅವಕಾಶಗಳು ಸಿಗ್ತಿದೆ. ಜೊತೆಗೆ ನಿಮ್ಮ ಸಿಸ್ಟರಿಂದ ಸಾಕಷ್ಟು ಹ್ಯಾಪಿನೆಸ್ನ ನೀವು ಹೊಸ ಸುದ್ದಿಗಳನ್ನ ನೀವು ಕೇಳ್ತಿದ್ದೀರಾ. ಚೇಂಜಸ್, ಹ್ಯಾಪಿನೆಸ್ ಸಿಗ್ತದೆ. ಯಾರೋ ಇಲ್ಲಿ ಟ್ರಾವೆಲ್ ಮಾಡಬೇಕು ಅಂತ ಡಿಸೈಡ್ ಮಾಡ್ತಿದ್ದೀರಾ ಈ ಒಂದು ವೀಕಲ್ಲಿ. ನಿಮ್ಮ ಟ್ರಾವೆಲಲ್ಲಿ ಸಾಕಷ್ಟು ಬದಲಾವಣೆಯನ್ನು ನೀವು ನೋಡ್ತಿದ್ದೀರಾ, ಶಾಂತಿ ಸಿಗ್ತಿದೆ. ಹೊಸ ಕೆಲಸಕ್ಕೆ ನೀವು ಟ್ರಾವೆಲ್ ಮಾಡ್ತಿದ್ದೀರಾ, ಖಂಡಿತ ಅದರಲ್ಲಿ ನೀವು ಸಾಕಷ್ಟು ಪ್ರಗತಿನ ನೋಡ್ತಿದ್ದೀರಾ, ಇನ್ನು ಹೆಚ್ಚು ತಿಳ್ಕೊಳ್ತಿದ್ದೀರಾ. ಆ್ಯಂಡ್ ಆ ಒಂದು ವಾತಾವರಣಕ್ಕೆ ನೀವು ಅಡ್ಜಸ್ಟ್ ಆಗ್ತಿದ್ದೀರಾ. ಆ್ಯಂಡ್ ಯಾರೋ ಇಲ್ಲಿ ವೀಸಾ ಪಾಸ್ಪೋರ್ಟ್ಗೆ ವೆಯ್ಟ್ ಮಾಡ್ತಿದ್ದೀರಾ, ತುಂಬ ದಿವಸದಿಂದ ನೀವು ವೆಯ್ಟ್ ಮಾಡ್ತಿರೋ ಕೆಲಸ ಏನು ಬ್ಲಾಕ್ ಆಗಿತ್ತು ಅದು ಕೂಡ ಕಂಪ್ಲೀಟ್ಲಿ ಈ ಒಂದು ವೀಕಲ್ಲಿ ಸಡನ್ಲಿ ನಿಮಗೆ ವೀಸಾ ಪಾಸ್ಪೋರ್ಟ್ ರೆಡಿ ಆಗ್ತಿದೆ. ಆ್ಯಂಡ್ ನೀವೆಲ್ಲೇ ಟ್ರಾವೆಲ್ ಮಾಡ್ತಿದ್ದೀರಾ ಅಲ್ಲಿ ಸಾಕಷ್ಟು ನಿಮಗೆ ಸಂತೋಷ ಸಿಗ್ತಿದೆ, ಹೊಸ ಮಾಹಿತಿ ತಿಳ್ಕೊಳ್ತಿದ್ದೀರಾ, ಹೊಸ ಪರಿಚಯ ಆಗ್ತಿದೆ. ಇನ್ನೂ ಹೆಚ್ಚು ಮಾಹಿತಿ ನಿಮಗೆ ಬೇಕಾಗಿದೆ, ಇನ್ನೂ ಹೆಚ್ಚು ನೀವು ತಿಳ್ಕೋಬೇಕು ಅನ್ನೋ ಒಂದು ಈ ಒಂದು ವೀಕಲ್ಲಿ ಸಾಕಷ್ಟು ಕ್ವಿಕ್ ಆಗಿದ್ದೀರಾ, ಫಾಸ್ಟ್ ಆಗಿದ್ದೀರಾ. ಎಲ್ಲೂ ನಿಮ್ಮ ಎನರ್ಜೀಸ್ ಡ್ರಾಪ್ ಇಲ್ಲ. ಯಾರಿಗೂ ವೆಯ್ಟ್ ಮಾಡ್ತಿದ್ದೀರಾ, ಆ ವೆಯ್ಟಿಂಗ್ ಟೈಮಿಂಗ್ ಮುಗ್ದಿದೆ. ಆ ಒಂದು ಪರ್ಸನ್ ನಿಮ್ಮ ಲೈಫಿಗೆ ಬರಬೇಕು ಅಂತ ನೀವು ವೆಯ್ಟ್ ಮಾಡ್ತಿದ್ರೆ ಖಂಡಿತ ಆ ಪರ್ಸನ್ ನಿಮ್ಮ ಲೈಫಿಗೆ ಬರ್ತಿದ್ದಾರೆ. ಬಟ್ ನೀವು ಆ ಪರ್ಸನ್ ಬಂದ ಮೇಲಿಂದ ಸಾಕಷ್ಟು ಚೇಂಜಸ್ನ ನೋಡ್ತಿದ್ದೀರಾ. ಎಸ್, ಯಾರಿಗೂ ಇಲ್ಲಿ ಬ್ರೇಕ್ ಡೌನ್ ಕೂಡ ಆಗಿದೆ ನಿಮ್ಮ ಪ್ರೀತಿಯಲ್ಲಿ, ನಿಮ್ಮ ದಾಂಪತ್ಯ ಜೀವನದಲ್ಲಿ. ಮತ್ತೆ ಒಂದಾಗ್ತೀವಾ ಅಂತ ನಿಮ್ಮ ಪ್ರಶ್ನೆ ಆಗಿದ್ರೆ ಖಂಡಿತ ಅದರಲ್ಲಿ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಇದೆ. ಬಿಕಾಸ್ ಆ ಪರ್ಸನ್ನಿಂದ ನಿಮಗೆ ಸಾಕಷ್ಟು ನೋವಾಗಿದೆ, ಹಿಂಸೆ ಆಗಿದೆ, ಅನ್ಯಾಯ ಆಗಿದೆ. ಅದರಿಂದ ಬ್ಲ್ಯಾಕ್ ಮ್ಯಾಜಿಕ್ಸ್ ಕೂಡ ಆ ಪರ್ಸನ್ ನಿಮಗೆ ಮಾಡಿರಬಹುದು. ಅದರಿಂದ ಕೂಡ ನಿಮಗೆ ರಿಲೀಸ್ ಆಗ್ತಿದೆ. ಆ ಪರ್ಸನ್ ನಿಮ್ಮ ಲೈಫಿಗೆ ಬರೋದ್ರಿಂದ ಕೆಲವರಿಗೆ ಗುಡ್ ನಿಮ್ಮ ಒಂದು ಸರೌಂಡಿಂಗ್, ನಿಮ್ಮ ಲೈಫಲ್ಲಿ ಸಾಕಷ್ಟು ಬದಲಾವಣೆ ನೋಡುತ್ತೆ. ಕೆಲವರಿಗೆ ಸಾಕಷ್ಟು ಹಿಂಸೆ ಆಗಬಹುದು, ಸಾಕಷ್ಟು ಬೇಸರ ಆಗಬಹುದು. ಆ ವ್ಯಕ್ತಿಯಿಂದ ಸಾಕಷ್ಟು ಕಲ್ತಿದ್ದೀರಾ. ಆ ವ್ಯಕ್ತಿಯಿಂದ ನಿಮ್ಮ ಲೈಫಲ್ಲಿ ಹೊಸ ಪಾಠಗಳನ್ನ ಆ ವ್ಯಕ್ತಿಯಿಂದ ನೀವು ಕಲ್ತಿದ್ದೀರಾ. ಆ್ಯಂಡ್ ನಿಮ್ಮ ಪೇರೆಂಟ್ಸ್ಗೆ ಇಷ್ಟ ಆಗೋ ರೀತಿ ಈ ಒಂದು ವೀಕಲ್ಲಿ ಹೊಸ ಕೆಲಸಗಳನ್ನ ಮಾಡ್ತಿದ್ದೀರಾ. ಮ್ಯಾರೇಜ್ ಕಮಿಟ್ಮೆಂಟ್ ಬರ್ತಿದೆ. ಜೊತೆಗೆ ಗಣಪತಿಯ ಆಶೀರ್ವಾದ ನಿಮ್ಮ ಜೊತೆಗಿದೆ. ಏನು ನೀವು ಅರಿಕೆ ಮಾಡಿದ್ರಿ ಆ ಗಣಪತಿಗೆ, ಸಾರಿ ನನ್ನ ಪ್ರೊನೌನ್ಸಿಯೇಷನ್ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸಿ. ಗಣಪತಿಯ ಆಶೀರ್ವಾದ ನಿಮ್ಮ ಜೊತೆಗಿದೆ. ನೀವಲ್ಲೂ ಕೂಡ ಈ ಒಂದು ವೀಕ್ ಟ್ರಾವೆಲ್ ಮಾಡ್ತಿದ್ದೀರಾ. ಎಸ್, ಓಕೆ. ಹೊಸ ವ್ಯಕ್ತಿಗೆ ವೆಯ್ಟ್ ಮಾಡ್ತಿದ್ದೀರಾ ನಿಮ್ಮ ಲೈಫಲ್ಲಿ, ಹೊಸ ಪಾರ್ಟ್ನರ್ಗೆ ವೆಯ್ಟ್ ಮಾಡ್ತಿದ್ದೀರಾ. ಆ್ಯಂಡ್ ಪ್ರಪೋಸಲ್ ಕೂಡ ಮಾಡಬೇಕು ಅಂತ ವೆಯ್ಟ್ ಮಾಡ್ತಿದ್ದೀರಾ. ಆ ವ್ಯಕ್ತಿಯಿಂದ ಏನು
ಎಕ್ಸ್ಪೆಕ್ಟೇಷನ್ ಏನು ಇಟ್ಕೊಂಡಿದ್ದೀರಾ ಆ ವ್ಯಕ್ತಿ ಕೂಡ ನಿಮ್ಮ ಲೈಫ್ಗೆ ಬರಲಿಕ್ಕೆ ವೇಟ್ ಮಾಡ್ತಿದ್ದಾರೆ. ಜೊತೆಗೆ ನಿಮ್ಮ ಸರೌಂಡಿಂಗ್ ತುಂಬಾನೇ ಹ್ಯಾಪಿನೆಸ್ ಇದೆ, ಫ್ರೆಶ್ ಆಗಿದೆ, ಕ್ಯೂಟ್ ಆಗಿದೆ. ಜೊತೆಗೆ ನೀವು ತುಂಬ ಹೆಚ್ಚು ಈ ಒಂದು ವೀಕಲ್ಲಿ ತುಂಬ ಹ್ಯಾಪಿಯಾಗಿ ತುಂಬ ಫ್ರೆಶ್ ಆಗಿ ಕಾಣಿಸ್ತಿದ್ದೀರಾ. ಹೆಚ್ಚು ದೃಷ್ಟಿ ಆಗಬಹುದು ಈ ಒಂದು ವೀಕಲ್ಲಿ ನಿಮಗೆ. ಆ್ಯಂಡ್ ನಿಮಗೆ ಹೆಲ್ಪ್ ಮಾಡಬಾರ್ದು ಅಂತ ಸಮ್ ನೆಗೆಟಿವಿಟೀಸ್ನ ಮಾಡಿದ್ದಾರೆ. ಆ ನೆಗೆಟಿವಿಟೀಸಿಂದನೇ ಸ್ವಲ್ಪ ನಿಮ್ಮ ಪ್ರೀತಿಯಲ್ಲಿ, ನಿಮ್ಮ ಎಜುಕೇಷನಲ್ಲಿ, ನಿಮ್ಮ ಕೆಲಸದಲ್ಲಿ, ನಿಮ್ಮ ಮನೆಯಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ. ನಿಮ್ಮ ನಂಬಿರೋ ದೇವರು ನಿಮಗೆ ಒಂದು ರೀತಿ ಹೆಲ್ಪ್ ಮಾಡಬಾರ್ದು ಅನ್ನೋ ಒಂದು ನೆಗೆಟಿವಿಟೀಸ್ ಮಾಡಿರಬಹುದು. ಅದರಿಂದ ನೀವು ರಿಲೀಸ್ ಆಗಬೇಕು, ಅದರಿಂದ ನೀವು ಈಚೆ ಬರಬೇಕಾಗಿದೆ. ಈ ಒಂದು ವೀಕಲ್ಲಿ ನೀವೇ ಅದರಿಂದ ರಿಲೀಸ್ ಆಗ್ತಿದ್ದೀರಾ. ಮೆಡಿಟೇಷನ್ ಮಾಡಿ. ಸೊ ಸೆಕೆಂಡ್ ಚಕ್ರ ಹಾಗೂ ಫಸ್ಟ್ ಚಕ್ರ ಬ್ಲಾಕ್ ಇರಬಹುದು, ಹಾಗೂ ಫೋರ್ತ್ ಚಕ್ರ ಏನೋ ತಾಯಿ ನಿಮಗೆ, ನೀವು ನಂಬಿರೋ ದೇವರು ಅಲ್ಲಿ ನಿಮಗೆ ಸೂಚನೆನ ಕೊಡ್ತಿದ್ದಾರೆ. ಬಟ್ ಆ ಸೂಚನೆನ ನೀವು ಯಾಕೋ ಪಾಲಿಸ್ತಿಲ್ಲ, ಗಮನಿಸ್ತಿಲ್ಲ, ನೆಗ್ಲೆಕ್ಟ್ ಮಾಡ್ತಿರಬಹುದು. ಅದು ನಿಮ್ಗೆ ಈಗ ಸೂಚನೆ ಸಿಗ್ತಿದೆ. ಇದನ್ನ ನೀವು ಮುಂಚೆನೆ ಯೋಚಿಸಿದ್ರೆ, ಅದನ್ನ ನೀವು ಮುಂಚೆನೆ ಏನಾಗ್ತಿದೆ ಅನ್ನೋದು ನಿಮಗೆ ಸೂಚನೆ ಕೊಟ್ಟಾಗ ನೀವು ಅಲರ್ಟ್ ಆಗಿರ್ಬೇಕಾಗಿತ್ತು. ಆ ಅಲರ್ಟ್ ನೀವು ಮಾಡದೇ ಇರೋ ಕಾರಣ, ನೆಗ್ಲೆಕ್ಟ್ ಮಾಡಿರೋದ್ರಿಂದ ಸ್ವಲ್ಪ ನೆಗೆಟಿವಿಟೀಸ್ ನಿಮಗೆ ಆಗಿದೆ. ಆ ನೆಗೆಟಿವಿಟೀಸಿಂದ ತಾಯಿ ರಿಲೀಸ್ ಮಾಡ್ತಿದ್ದಾರೆ. ತಾಯಿ ಯಾರೋ ಇಲ್ಲಿ ತಾಯಿನ ಕೂಡ ನಿಮ್ಮ ನಂಬಿರೋ ದೇವ್ರನ್ನ ನೆಗೆಟಿವಿಟಿ ಮಾಡಿ ಬಂಧಿಸಿರಬಹುದು. ಯಾರಿಗಿದು ರೆಸಿನೇಟ್ ಆಗುತ್ತೆ ಅವ್ರು ಮಾತ್ರ ಈ ಒಂದು ಮೆಸೇಜ್ ಅನ್ನು ತಗೊಳ್ಳಿ. ಎಸ್ ನೆಗೆಟಿವಿಟೀಸ್ ಮಾಡೋರು, ಈ ರೀತಿ ನೆಗೆಟಿವಿಟೀಸ್ ಮಾಡೋರು ಖಂಡಿತವಾಗ್ಲೂ ನಿಮ್ಮ ಲೈಫಿಂದ, ಹಾಗೂ ಅವರು ಇಲ್ಲಿ ಈ ಒಂದು ಭೂಮಿ ಮೇಲೆ ಆ ಥರ ವ್ಯಕ್ತಿಗಳಿದಾರಲ್ಲ, ಅವರಿಗೆ ಭಗವಂತನೇ ಶಿಕ್ಷೆ ಕೊಡಬೇಕು. ಹೊಸ ಚೇಂಜಸ್, ಪ್ರೀತಿಯಲ್ಲಿ ತುಂಬಾನೇ ಹ್ಯಾಪಿನೆಸ್ ಇದೆ. ಜೊತೆಗೆ ನಿಮ್ಮ ತಂದೆ ಆಶೀರ್ವಾದ ನಿಮ್ಮ ಜೊತೆಗಿದೆ. ನಿಮ್ಮ ತಂದೆ ಸಾಕಷ್ಟು ಈ ಒಂದು ವೀಕಲ್ಲಿ ಮಾಹಿತಿನ ನಿಮಗೆ ಯಾವುದು ಗೊತ್ತಾಗ್ತಿಲ್ಲ ಅದನ್ನ ದಾರಿ ತೋರಿಸ್ಕೊಡ್ತಿದ್ದಾರೆ. ನಿಮ್ಮ ತಂದೆ ಕಡೆಯಿಂದ ನಿಮಗೆ ಗಿಫ್ಟ್ ಕೂಡ ಸಿಗ್ತಿದೆ. ಆ ಗಿಫ್ಟ್ ನಿಮಗೆ ಒಂದು ರೀತಿ ಸರ್ಪ್ರೈಸಿಂಗ್ ಆಗಿದೆ. ಯೂನಿಕಾರ್ನ್ಸ್ ನಿಮಗೆ ಸಾಕಷ್ಟು ಬ್ಲೆಸ್ಸಿಂಗ್ಸ್ನ ಮಾಡ್ತಿದ್ದಾರೆ. ಆ್ಯಂಡ್ ಯೂನಿಕಾರ್ನ್ಸ್ಗೆ ಸಾಕಷ್ಟು ನೀವು ಏನು ಪ್ರಾರ್ಥನೆ ಮಾಡಿದ್ರಿ ಅದು ಕೂಡ ಸಲ್ತಾ ಇದೆ. ಆ್ಯಂಡ್ ಅದು ಕೂಡ ನಿಮಗೆ ಹ್ಯಾಪಿನೆಸ್ ಸಿಗ್ತಿದೆ. ಏನೋ ಸಮ್ ಮೆಸೇಜ್ ಹೇಳ್ಬೇಕಿರಬಹುದು. ಏನು ನೆಗೆಟಿವಿಟೀಸ್ ಆಗಿತ್ತು ಆ್ಯಂಡ್ ನಿಮ್ಗೇನು ಫ್ರ್ಯಾಕ್ಚರ್ಸ್ ಆಗಿತ್ತು, ಅಥವಾ ನಿಮಗೇನು ನೆಗೆಟಿವಿಟೀಸ್ ಆಗಿತ್ತು, ಅಥವಾ ನಿಮ್ಮ ಮನಸ್ಸಿಗೆ ಏನು ನೋವಾಗಿತ್ತು, ಅಥವಾ ನಿಮ್ಮ ಬಾಡಿಗೆ ಏನಾದ್ರು ಫ್ರ್ಯಾಕ್ಚರ್ ಆಗಿತ್ತು, ಅದರಿಂದ ನಿಮಗೆ ರಿಲೀಸ್ ಸಿಕ್ಕಿದೆ. ಸೊ ದೊಡ್ಡ ಮಟ್ಟದಲ್ಲಾಗಿದ್ದು ಸಣ್ಣ ಮಟ್ಟದಲ್ಲಾಗಿ ನಿಮ್ಮಿಂದ ತೊಳೆದು ಹೋಗಿದೆ. ಬಟ್ ಈ ರೀತಿ ನೆಗೆಟಿವಿಟೀಸ್ನ ಮಾಡಿರೋರಿಗೆ ನಿಮ್ ನಂಬಿರೋ ಭಗವಂತ ಅವ್ರಿಗೆ ಆ ನೆಗೆಟಿವಿಟೀಸ್ನ ವಾಪಸ್ ಖಂಡಿತ ಕಳಿಸ್ಕೊಡ್ತಿದ್ದಾರೆ. ತಪ್ಪು ಮಾಡಿದ್ಮೇಲೆ ಅದಕ್ಕೆ ಶಿಕ್ಷೆ ಅವರೇ ಅನುಭವಿಸ್ಬೇಕು. ತಪ್ಪು ಮಾಡಿದರೆ ಅದಕ್ಕೆ ಶಿಕ್ಷೆ ಅವ್ರಿಗೆ ಆಗ್ತಿದೆ. ನೀವು ಯಾವುದಕ್ಕೂ ವರಿ ಮಾಡಬೇಡಿ. ಈ ಒಂದು ವೀಕಲ್ಲಿ ನಿಮ್ಮ ಸೆಲ್ಫ್ ಕೇರ್, ಸೆಲ್ಫ್ ಲವ್ ಮೋಸ್ಟ್ ಇಂಪಾರ್ಟೆಂಟ್. ನಿಮ್ಮ ಬಗ್ಗೆ ನೀವು ಕಾಳಜಿ ವಹಿಸಿ, ನಿಮ್ಮನ್ನ ನೀವು ಇಷ್ಟಪಡಿ. ಜೊತೆಗೆ ನಿಮ್ಮ ಸರೌಂಡಿಂಗ್, ನಿಮ್ಮನ್ನ ಇಷ್ಟಪಡ್ತಿರೋ ವ್ಯಕ್ತಿಗನ್ನ ನೀವು ಇಷ್ಟಪಡಿ. ಜೊತೆಗೆ ಅವ್ರು ಹೇಳೋ ಮಾತುಗಳನ್ನ ಆಲಿಸಿ. ಸೊ ದಟ್ ನಿಮ್ಗೆ ಇನ್ನೂ ಹೆಚ್ಚು ಕ್ಲಾರಿಟಿ ಸಿಗ್ತಿದೆ. ಯಾವುದೋ ಇನ್ಕಂಪ್ಲೀಟ್ ಇದೆ ಕೆಲಸ ಕೂಡ ಕಂಪ್ಲೀಟ್ ಆಗಲಿಕ್ಕೆ ಈ ಒಂದು ವೀಕ್ ಟೈಮ್ ತಗೊಳ್ತಿದೆ. ಈ ಒಂದು ವೀಕ್ ಖಂಡಿತ ಅದು ಕಂಪ್ಲೀಟ್ ಆಗ್ತಿದೆ. ಫೈಲ್ ನಂಬರ್ 2. ಓಕೆ, ಥರ್ಡ್ ಪಾರ್ಟಿಯಿಂದ ಏನು ನಿಮಗೆ ಹಿಂಸೆ ಆಗ್ತಿತ್ತು, ನೋವಾಗಿತ್ತು, ಬೇಜಾರಾಗಿತ್ತು, ಇದರಿಂದ ನಾನು ಈಚೆ ಬರ್ತೀನಾ ಅಂತ ನಿಮ್ಮ ಒಂದು ಪ್ರಶ್ನೆ ಇದ್ರೆ ಖಂಡಿತ ಆ ಥರ್ಡ್ ಪಾರ್ಟಿಯಿಂದ ನೀವು ಈಚೆ ಬರ್ತಿದ್ದೀರಾ. ಆ ವ್ಯಕ್ತಿ ನಿಮ್ಮ ಲೈಫಿಂದ, ಆ ಪರ್ಸನ್ ಥರ್ಡ್ ಪಾರ್ಟಿ ನಿಮ್ಮ ಲೈಫಿಂದ ಈಚೆ ಹೋಗ್ತಿದ್ದಾರೆ. ಜೊತೆಗೆ
ಏನ್ ನೆಗೆಟಿವಿಟೀಸ್ ಆಗಿತ್ತು ಅದು ಗಂಗಾ ಮಾತೆ ಅದನ್ನ ತೊಳೆದು ಹಾಕಿದ್ದಾರೆ. ಜೊತೆಗೆ ಸಾಕಷ್ಟು ಬದಲಾವಣೆ ನಿಮ್ಮ ಲೈಫಲ್ಲಿ ನೀವು ಈ ಒಂದು ವೀಕಲ್ಲಿ ನೋಡ್ತಿದ್ದೀರಾ. ಸೊ ಸುಬ್ರಹ್ಮಣ್ಯ ಹಾಗೂ ಶಿವ ಆಶೀರ್ವಾದ ನಿಮ್ಮ ಜೊತೆಗಿದೆ. ಸೊ ಬದಲಾವಣೆ ಇದೆ. ಅಂಡ್ ತಂದೆ ಹಾಗೂ ಮಗನ ನಿಮ್ಮ ತಂದೆ ಜೊತೆ ನಿಮ್ಗೇನ್ ವಾದಗಳಾಗಿತ್ತು ಅಥವಾ ಏನ್ ಡಿಸಪಾಯಿಂಟ್ ಆಗಿತ್ತು, ನೀವು ಅವನಿಂದ ದೂರದಲ್ಲಿ ಇರಬಹುದು, ಔಟ್ ಆಫ್ ಕಂಟ್ರಿಯಲ್ಲೋ ಇರಬಹುದು, ಮತ್ತೆ ನೀವು ಮತ್ತೆ ನೀವು ನಿಮ್ಮ ಫ್ಯಾಮಿಲಿಗೆ ಜಾಯಿನ್ ಆಗ್ತಿದ್ದೀರಾ, ಹ್ಯಾಪಿನೆಸ್ ಸಿಗ್ತಿದೆ. ಈ ರೀತಿ ಮಾಡಿರೋ ನೆಗೆಟಿವಿಟೀಸ್ನ ನೀವು ಕ್ಲೆನ್ಸ್ ಮಾಡ್ತಿದ್ದೀರಾ. ನಿಮಗೆ ಆ ದಾರಿ ಭಗವಂತ ದಾರಿ ತೋರಿಸ್ಕೊಡ್ತಿದ್ದಾರೆ. ಸೊ ನದಿ ಸ್ನಾನ ಮಾಡಿ ಈ ಒಂದು ಕ್ಷೇತ್ರ, ಯಾವ ಒಂದು ಕ್ಷೇತ್ರ ನೀವು ಹೋಗ್ತಿದ್ದೀರಾ ಈ ಒಂದು ವೀಕಲ್ಲಿ, ಅಥವಾ ನಿಮ್ಮ ಗ್ರಾಮ ದೇವತೆ ಸನ್ನಿಧಾನಕ್ಕೆ ಹೋಗಿ ಬನ್ನಿ, ನಿಮ್ಮ ಹೆಸರಲ್ಲಿ ಅರ್ಚನೆ ಮಾಡಿಸಿ ಅಥವಾ ನದಿ ಸ್ನಾನನೋ ಹೊಳೆ ಸ್ನಾನನೋ ಮಾಡಿ. ಸೊ ದಟ್ ನಿಮ್ಮಲ್ಲಿರೋ ಒಂದು ಏನ್ ನೆಗೆಟಿವಿಟೀಸ್ ಅಲ್ಲಿ ಗಂಗಾ ಮಾತೆ ತಗೊಳ್ತಿದ್ದಾರೆ. ಆ್ಯಂಡ್ ಯಾರೋ ಈ ಒಂದು ವೀಕಲ್ಲಿ ಫಿಶಸ್ನ ನಿಮ್ಮ ಮನೆಗೆ ಹೆಚ್ಚು ತಗೊಂಡ್ಬರ್ತಿರಬಹುದು ಸಾಕ್ಲಿಕ್ಕೆ. ಅದರಿಂದ ನಿಮಗೆ ಸಾಕಷ್ಟು ಬದಲಾವಣೆನ ನೀವು ನೋಡ್ತಿದ್ದೀರಾ. ಆ ಫಿಶ್ ನೀವು ತಗೊಂಡ್ಬರ್ತಿರೋದು ನಿಮ್ಮ ಮನೆ ಕ್ಲೆನ್ಸ್ ಆಗ್ತಿದೆ. ಜೊತೆಗೆ ಏನ್ ನೆಗೆಟಿವಿಟೀಸ್ ಇತ್ತು ಆ ಫಿಶ್ ಅದನ್ನ ತೆಗೆದಾಕ್ತಿದೆ. ಅಂಡ್ ಸಾಕಷ್ಟು ಪ್ರೇಯರ್ನ ಮಾಡ್ತಿದ್ದೀರಾ. ನಿಮ್ಮ ಆಸೆ, ನಿಮ್ಮ ಮ್ಯಾನಿಫೆಸ್ಟೇಷನ್ ಈಡೇರಬೇಕು ಅನ್ಲಿಕ್ಕೆ, ನಿಮ್ಮ ಮ್ಯಾನಿಫೆಸ್ಟೇಷನ್ ಏನ್ ನೀವು ಪ್ರಾರ್ಥನೆ ಮಾಡಿದ್ದೀರಾ ಭಗವಂತನಿಗೆ ಅದು ಈಡೇರ್ತಿದೆ. ಅದಕ್ಕೆ ಸಾಕಷ್ಟು ಹ್ಯಾಪಿನೆಸ್ ಇದೆ. ಎಸ್, ಪೈಲ್ ನಂಬರ್ 2 ಸಾಕಷ್ಟು ಗೊಂದಲತೆ ಇದೆ ನಿಮಗೆ. ಸ್ವಲ್ಪ ನೀವು ಮಾಡ್ತಿರೋ ಕೆಲಸಗಳಲ್ಲೂ ನೀವು ಥಿಂಕ್ ಮಾಡ್ತಿರೋದ್ರಲ್ಲೂ ಸ್ವಲ್ಪ ಎಲ್ಲೋ ಗೊಂದಲತೆ ಇದೆ. ಆ ಗೊಂದಲತೆನ ನೀವು ರಿಲೀಸ್ ಮಾಡಬೇಕಿದೆ. ನಿಮಗೆ ಯಾವುದು ಸರಿ ಅನ್ನಿಸ್ತಿದೆ ಖಂಡಿತ ಅದ್ರ ಬಗ್ಗೆ ಫೋಕಸ್ ಮಾಡಿ. ಯಾರು ನಿಮಗೆ ಸರಿ ಅನ್ನಿಸ್ತಿದೆ ಅವ್ರ ಜೊತೆ ನಿಮ್ಮ ಭಾವನೆಗಳನ್ನ, ನಿಮ್ಮ ಮನಸ್ಸಲ್ಲಿರೋ ಒಂದು ಗೊಂದಲತೆನ ಶೇರ್ ಮಾಡ್ಕೊಳ್ಳಿ. ಅದರಿಂದ ನಿಮಗೆ ರಿಲೀಸ್ ಸಿಗಬಹುದು. ಸೊ ಯಾರ ಹತ್ರ ನಿಮ್ಮ ಕಾನ್ವರ್ಸೇಷನ್ ಮಾಡೋದ್ರಿಂದ, ಅವ್ರ ಹತ್ರ ನೀವು ಮಾತಾಡೋದ್ರಿಂದ ನಿಮ್ಮ ಮನಸ್ಸಲ್ಲಿರೋ ಭಾರ ಕಮ್ಮಿ ಆಗ್ತಿದೆ. ಆ್ಯಂಡ್ ತುಂಬ ವರ್ಕ್ ಪ್ರೆಷರ್ ಇದೆ ಈ ಒಂದು ವೀಕಲ್ಲಿ. ಹೆಚ್ಚು ಕೆಲಸದಲ್ಲಿ ಪ್ರೆಷರ್ ಜಾಸ್ತಿ ಇದೆ, ಅಲ್ಲಿ ಸಂತೋಷ ಕೂಡ ಇದೆ. ಅಲ್ಲಿ ಏನು ನಿಮಗೆ ನೆಗೆಟಿವಿಟೀಸ್ ಅನ್ನಿಸ್ತಿತ್ತು, ನಿಮಗೆ ಹೆಚ್ಚು ಅಲ್ಲಿರೋ ವ್ಯಕ್ತಿಗಳು ನಿಮ್ಮ ಜೊತೆ ಹೆಚ್ಚು ಮಾತಾಡದೆ ನಿಮ್ಮಿಂದ ದೂರ ಡಿಸ್ಟೆನ್ಸ್ ಅಲ್ಲಿ ಇದ್ರೆ, ಈ ಒಂದು ವೀಕಲ್ಲಿ ಆ ವ್ಯಕ್ತಿಗಳು ಈ ಒಂದು ವೀಕಲ್ಲಿ ಸಾಕಷ್ಟು ಅವ್ರ ಜೊತೆ ನಿಮ್ಗೆ ಹೆಚ್ಚು ಹ್ಯಾಪಿನೆಸ್ ಇದೆ. ಯಾರು ನಿಮ್ಗೆ ಶತ್ರು ಅಂತ ಅನಿಸ್ತಿದ್ರು ಅವರೇ ನಿಮ್ಗೆ ಮಿತ್ರರಾಗ್ತಿದ್ದಾರೆ. ಯಾರು ಮಿತ್ರರು ಅನ್ನಿಸ್ತಿದ್ರು ಅವರು ನಿಮ್ಗೆ ಶತ್ರುಗಳಾಗ್ತಿದ್ದಾರೆ, ಆಪೋಸಿಟ್ಸ್ ಆಗಿ ಆಗ್ತಿದ್ದಾರೆ. ಸೊ ಯಾರಿಗೆ ಇದು ರೆಸಿನೇಟ್ ಆಗುತ್ತೆ ಅವ್ರು ಮಾತ್ರ ತಗೊಳ್ಳಿ. ಎಸ್, ಹೆಚ್ಚು ನೀವು ಮಾಡ್ತಿರೋ ಕೆಲಸದಲ್ಲಿ ಇನ್ನೂ ಸ್ವಲ್ಪ ಎಫರ್ಟ್ ಬೇಕಾಗಿದೆ. ಜೊತೆಗೆ ನೀವು ಬೇರೆ ಡೈರೆಕ್ಷನ್ ಅಲ್ಲಿ ಮೂವ್ ಆದ್ರೆ ನಿಮ್ಮ ಕೆಲಸ ಇನ್ಕಂಪ್ಲೀಟ್ ಆಗಿರೋದು ಕಂಪ್ಲೀಟ್ ಆಗ್ತಿದೆ. ಯಾರು ಮಾತಾಡ್ತಿದ್ದಾರೆ, ಯಾರು ನಿಮ್ಗೆ ಏನಾದ್ರೂ ಒಂದು ಸಜೆಷನ್ ಕೊಡ್ತಿದ್ದಾರೆ ಅದನ್ನ ನೀವು ಆಲಿಸ್ತೇ ಇರಬಹುದು. ಅದನ್ನ ನೀವು ಆಲಿಸ್ಬೇಕಾಗಿದೆ. ಈ ಒಂದು ಮಂತಲ್ಲಿ ಭಗವಂತನೇ ನಿಮ್ಗೆ ಯಾರ್ದೋ ಮೂಲಕ ಈ ಒಂದು ದಾರಿಯಲ್ಲಿ ನಡಿ ಅಂತ ನಿಮ್ಗೆ ಹೇಳ್ತಿರ್ಬಹುದು. ಆದ್ರೆ ನೀವು ಅದನ್ನ ಯಾಕೋ ನೆಗ್ಲೆಕ್ಟ್ ಮಾಡ್ತಿದ್ದೀರಾ. ಅದರಿಂದ ನಿಮ್ಗೆ ಯಾಕೋ ಟೈಮ್ ಸರಿಯಾಗಿ ನಿಮ್ಗೆ ಮಾಡ್ಲಿಕ್ಕೆ ಆಗ್ತಿಲ್ಲ. ನಿಮ್ಮ ಟೈಮ್ಗೆ ಸರಿಯಾಗಿ ಆ ಒಂದು ಕೆಲಸನ ಕಂಪ್ಲೀಟ್ ಮಾಡಕ್ ಆಗ್ತಿಲ್ಲ. ಸೊ ಯಾರೋ ನಿಮ್ಗೆ ಒಂದು ಸಜೆಷನ್ ಕೊಡ್ತಿದ್ದಾರೆ. ಸೊ ಬಟ್ ನೀವು ಅದನ್ನ ಆಲಿಸ್ತೇ ಇರಬಹುದು, ನೆಗ್ಲೆಕ್ಟ್ ಮಾಡ್ತಿರಬಹುದು. ಅದರಿಂದ ಸ್ವಲ್ಪ ಅಡೆತಡೆಗಳಾಗಿರಬಹುದು. ನಿಮ್ಮಕ್ಕಿನ್ನ ಹಿರಿಯರಾಗಿರಬಹುದು, ಸೊ ನಿಮ್ಮ ಫ್ರೆಂಡ್ಸ್ ಆಗಿರಬಹುದು, ನಿಮ್ಮ ಸಿಸ್ಟರ್ಸ್ ಆಗಿರಬಹುದು. ನಿಮಗೇನು ಹೇಳ್ತಿದ್ದೀರಾ ಅದನ್ನ ಆಲಿಸಿ. ಅದರಿಂದ ನಿಮ್ಗಿರೋ ಪ್ರಾಬ್ಲಮ್ಸ್ ನೀವು ಈಚೆ ಬರ್ತಿದ್ದೀರಾ. ಎಸ್, ಆ ಪರ್ಸನ್ಗೋಸ್ಕರ ನೀವು ತುಂಬಾ ಲೋನ್ಲಿ ಫೀಲ್ ಮಾಡ್ತಿದ್ದೀರಾ. ಆ ಪರ್ಸನ್ಗೋಸ್ಕರ ನೀವು ವೇಟ್ ಮಾಡ್ತಿದ್ರೆ ಆ ಪರ್ಸನ್ ನಿಮ್ಮ ಲೈಫಿಗೆ ಬರೋದ್ರಿಂದ ಸಾಕಷ್ಟು ನಿಮ್ಮ ಲೈಫಲ್ಲಿ ಟಫ್ ಆಗಬಹುದು. ನಿಮ್ಮ ಲೈಫಲ್ಲಿ ಸಾಕಷ್ಟು ಟಫ್ನ ನೀವು ನೋಡಬಹುದು. ಅದರಿಂದ ಈಚೆ ಬರಬೇಕಾಗಿದೆ. ಆ ಪರ್ಸನ್ ಇಂದ ನೀವು ಈಚೆ ಬರಬೇಕಿದೆ. ಹೊಸ ಒಂದು ಪ್ರೀತಿಗೋಸ್ಕರ ನೀವು ವೇಟ್ ಮಾಡಬೇಕಿದೆ. ಆ ಪರ್ಸನ್ ಇಂದ ನೀವು ಏನು ಕಲ್ತಿದ್ರಿ ಅದರಿಂದ ನಿಮಗೆ ನೆಕ್ಸ್ಟ್ ಕಮಿಂಗ್ ಡೇಸ್ ಅಲ್ಲಿ ಹೊಸ ಒಂದು ದಾರಿ ನಿಮಗೆ ಸಿಗ್ತಿದೆ. ಅವರಿಂದ ನೀವು ಸಾಕಷ್ಟು ಒಳ್ಳೇದನ್ನು ಕಲ್ತಿದ್ದೀರಾ. ಅವ್ರು ನಿಮಗೆ ನೋವು ಮಾಡಿದ್ದಾರೆ, ಅದನ್ನು ನೀವು ನೋಡಿದ್ದೀರಾ. ಬಟ್ ಆ ಪರ್ಸನ್ಗೋಸ್ಕರ ನೀವು ವೇಟ್ ಮಾಡಿದ್ರೆ ಸಾಕಷ್ಟು ನೋವೇ ನಿಮಗೆ
ಆಗಬಹುದು ಕೆಲವರಿಗೆ ಹೊಸ ಪರ್ಸನ್ಗೋಸ್ಕರ ನೀವು ವೇಟ್ ಮಾಡಬೇಕಿದೆ. ಎಸ್, ಓಕೆ, ಹೊಸ ಪರ್ಸನ್ಗೆ ನೀವು ವೇಟ್ ಮಾಡಬೇಕಿದೆ ಅಷ್ಟೇ. ಆ ಪರ್ಸನ್ ನಿಮ್ಮ ಸರೌಂಡಿಂಗಲ್ಲೇ ನಿಮಗೆ ಈ ಒಂದು ವೀಕಲ್ಲಿ ನಿಮಗೆ ಇಷ್ಟ ಆಗೋ ಪರ್ಸನ್ ನಿಮ್ಮ ಲೈಫಿಗೆ ಬರ್ತಿದ್ದಾರೆ. ಎಸ್, ಒಂದು ರೀತಿ ಈ ಒಂದು ವೀಕಲ್ಲಿ ಸಾಕಷ್ಟು ಚೇಂಜಸ್ನ ನೀವು ಮಾಡ್ಕೋತಿದ್ದೀರಾ. ತುಂಬ ಫ್ಯಾಷನಬಲ್ ಆಗಿ ಈ ಒಂದು ವೀಕ್ ನೀವಿದ್ದೀರಾ. ಎಸ್, ಯಾರು ಇಲ್ಲಿ ಫ್ಯಾಷನ್ ಡಿಸೈನಿಂಗ್ ಮಾಡ್ತಿದ್ದೀರಾ ಅಥವಾ ಫ್ಯಾಷನ್ ಡಿಸೈನರ್ಗೆ ಜಾಯಿನ್ ಆಗ್ತಿದ್ದೀರಾ, ನಿಮಗೆ ಸಾಕಷ್ಟು ಬದಲಾವಣೆ ನಿಮಗೆ ಸಿಗ್ತಿದೆ ಆ್ಯಂಡ್ ಹೆಚ್ಚು ಕಲಿತಿದ್ದೀರಾ. ಹೊಸ ಒಂದು ವಿದ್ಯೆನ ನೀವು ಕಲಿತಿದ್ದೀರಾ. ತುಂಬ ಬ್ಯುಸಿಯಾಗಿದ್ದೀರಾ ಈ ಒಂದು ವೀಕ್. ಪೈಲ್ ನಂಬರ್ 2. ಎಸ್, ನಿಮ್ಮನ್ನು ಇಷ್ಟಪಡೋರನ್ನ ಇಷ್ಟಪಡಿ. ನಿಮ್ಮನ್ನು ಇಷ್ಟಪಡದೇ ಇರೋರಿಗೋಸ್ಕರ ನೀವು ಟೈಮ್ನ ವೇಸ್ಟ್ ಮಾಡ್ಲಿಕ್ಕೆ ಹೋಗಬೇಡಿ. ಯಾರಿಗಿದು ರೆಸನೇಟ್ ಆಗುತ್ತೆ ಅವನ್ನ ಮಾತ್ರ ತಗೊಳ್ಳಿ. ಎಸ್, ನನ್ನ ಮಾತಿಂದ ನಿಮಗೆ ಬೇಸರ ಆಗಿದ್ರೆ ದಯವಿಟ್ಟು ಕ್ಷಮಿಸಿ. ಎಸ್, ನಿಮ್ಮ ತಂದೆ ಹಾಗೂ ನಿಮ್ಮ ತಾಯಿಯ ಆಶೀರ್ವಾದ ನಿಮ್ಮ ಜೊತೆಗಿದೆ. ಜೊತೆಗೆ ಹೊಸ ಒಂದು ಪ್ರೀತಿ, ಹೊಸ ಒಂದು ದಾರಿ, ಹೊಸ ಒಂದು ಬದುಕಿಗೆ ಕಾಲಿಡ್ತಿದ್ದೀರಾ ಈ ಒಂದು ವೀಕ್. ಏನು ಮಾಡೋಕ್ಕಾಗಿಲ್ಲ ಈ ಹಿಂದೆ, ಅದನ್ನ ಈ ಒಂದು ವೀಕಲ್ಲಿ ಮಾಡ್ತಿದ್ದೀರಾ. ಅದು ನಿಮಗೆ ಟಫ್ ಅನ್ನಿಸ್ತಿರಬಹುದು. ಅದನ್ನು ನಿಲ್ಲಿಸದೆ ಕಂಪ್ಲೀಟ್ ಮಾಡ್ತಿದ್ದೀರಾ. ಪಾಯಿಂಟ್ ನಂಬರ್ 2. ಎಸ್, ಏಂಜಲ್ಸ್ ಇಂದ ಏನು ಬ್ಲೆಸ್ಸಿಂಗ್ಸ್ ಇದೆ ನಿಮಗೆ ನೋಡೋಣ. ಇಲ್ಲಿ ನನಗೆ ಸಾಕಷ್ಟು ಖುಷಿ ಆಗ್ತಿದೆ ಪಾಯಿಂಟ್ ನಂಬರ್ 2 ರೀಡಿಂಗ್ ಮಾಡಲಿಕ್ಕೆ. ಸಾಕಷ್ಟು ಹ್ಯಾಪಿನೆಸ್ ನಿಮ್ಮ ಲೈಫಲ್ಲಿ ಒಂದು ವೀಕಲ್ಲಿ ಸಿಗ್ತಿದೆ. ಆ್ಯಂಡ್ ನೀವು ನಂಬಿರೋ ದೇವರ ಆಶೀರ್ವಾದ ನಿಮ್ಮ ಜೊತೆಗಿದೆ. ನೀವು ಬೇರೆ ಡೈರೆಕ್ಷನಲ್ಲಿ ಮೂವ್ ಆನ್ ಆಗಬೇಕಿದೆ. ಈಗ ಒಂದೊಳ್ಳೆ ಟೈಮಿಂಗ್ ಇಲ್ಲದೆ ಇರಬಹುದು. ನೆಕ್ಸ್ಟ್ ಕಮಿಂಗ್ ವೀಕ್ಸಲ್ಲಿ ಇನ್ನೂ ಹೆಚ್ಚು ನಿಮಗೆ ಅವಕಾಶಗಳು ಸಿಗಬಹುದು. ಬಟ್ ಪ್ರಯತ್ನನ ನಿಲ್ಲಿಸಬೇಡಿ. ಎಸ್, ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ಎಸ್, ಎಲ್ಲವೂ ಹ್ಯಾಪಿಯಾಗಿ ಈ ಒಂದು ವೀಕಲ್ಲಿ ನಿಮ್ಮ ಇಷ್ಟಾರ್ಥ ಸಿದ್ಧಿ ಆಗ್ತಿದೆ. ಎಸ್, ಈ ಒಂದು ರೀಡಿಂಗ್ನ ನಾನು ಇಲ್ಲೇ ಮುಗಿಸ್ತಾ. ಐ ಹೋಪ್ ಈ ಒಂದು ರೀಡಿಂಗ್ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಇಷ್ಟು ಪೇಷನ್ಸ್ ಇಂದ ಒಂದು ರೀಡಿಂಗ್ನ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ವೆರಿ ಮಚ್. ಇದೇ ರೀತಿಯಾದ ಇಂಟ್ರೆಸ್ಟಿಂಗ್ ಟಾಪಿಕ್ ಒಂದಿಗೆ ಮತ್ತೆ ಭೇಟಿ ಆಗ್ತೀನಿ. ನಮಸ್ತೆ. ಲವ್ ಯು ಆಲ್. ಟೇಕ್ ಕೇರ್. ಬಾಯ್. ನಿಮ್ಮ ಇಷ್ಟಾರ್ಥವೆಲ್ಲವೂ ಸಿದ್ಧಿ ಆಗಲಿ ಅಂತ ನಾನು ಕೂಡ ನನ್ನ ತಾಯಿ ಚೌಡೇಶ್ವರಿಯಲ್ಲಿ ಪ್ರಾರ್ಥನೆ ಮಾಡ್ತೀನಿ. ನಮಸ್ತೆ.